ಇದ್ ಮಾಡಕ್ ಬಂದಿದ್ರು ನಿಮ್ದೇನು ಹೆಂಗೆ ಪ್ರಾಬ್ಲಮ್ ಅಂತ. ಅಲ್ಲ, ₹1 ಮೋಸ ಆಗಲ್ಲ ಅಂತ ಹೇಳಿದ್ನ? ₹1 ಮೋಸ ಆಗಿಲ್ಲ ಅಂತ ಹೇಳಿ. ಈಗ ನಾನು ₹1 ಮೋಸ ಆಗಿರೋದ್ ನಾನು ತೋರ್ಸಿದ್ರೆ ಇಡೀ ನನ್ ಸಾಲ ಮನ್ನಾ ಮಾಡ್ತೀನಿ ಅಂತ ಕೇಳಿದೆ. ಹ್ಮ್ 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 ಇಲ್ಲ ಸರ್ ನಮ್ ಧರ್ಮಸ್ಥಳ ಸಂಘ ಹಂಗಲ್ಲ ಹಿಂಗಲ್ಲ ಅಂತ ಮಾತಾಡ ಬಂದ. ಈಗ ನಾನು ಹ್ಮ್ ಆಗ್ಲೇ 3 ತಿಂಗಳಾಗಿದೆ ಕಟ್ಟಿಲ್ಲ, ನಾನು ₹1 ದುಡ್ಡು ಕಟ್ಟಿಲ್ಲ. ನಿಮ್ದು ಯಾವ್ರಣ? ನಮ್ದು ಲಿಂಗನಹಳ್ಳಿ ಸರ್, ಪಾಗೋಡ ಹತ್ರ. ಪಾಗೋಡ ಹತ್ರ. ಓ, ಹೇಳಿದ ನಾನು ಮೊನ್ನೆ ಫಸ್ಟ್ ಟೈಮ್ ಫೋನ್ ಮಾಡಿದಾಗ ನಾನು ಪಾಗೋಡ ಹತ್ರ ಕೆಲಸ ಮಾಡ್ತಾ ಇದ್ದೆ, ಈಗ ಇಲ್ಲಿ ಕಟ್ತಾ ಇಲ್ಲಂತೆ, ಅದಕ್ಕೆ ಇಲ್ಲಿಗೆ ಹಾಕಿದ್ರು ನನ್ನ ಸ್ವಾಮಿ. ನಾವು ಐನರ್ ಹೇಳೋಣ ಅದಕ್ಕೆ ನಿಮ್ ಸ್ವಾಮಿಯರೇ ಅದಕ್ಕೆ ನೋಡು ಲೆಕ್ಕಾಚಾರ ಮಾಡೋಣ ಬರ್ರಿ ಅಂತ. ಲೆಕ್ಕಾಚಾರ ಗಿಕ್ಕಾಚಾರ ಏನಿಲ್ಲ, ನಾವು ಸಾಲ ತಗೊಂಡಿದೀವಿ, ಕಟ್ಟಬೇಕು, ಇಲ್ಲ ಅಂತ ಹೇಳ್ತಿಲ್ಲ ನಾನು. ನಮಗೆ ಹಾ ಫ್ರಾಡ್ ಆಗೈತೆ, ಅದನ್ನ ಸ್ಟೇಟ್ಮೆಂಟ್ ಕೊಟ್ಬಿಡಿ ಅಂತ ಹೇಳಿದೆ. ನಾನು ಕೇಳೀನಿ ಸರ್, 2012ರಿಂದ ಸಂಘ ಸ್ಟಾರ್ಟ್ ಆಗಿರೋದು. ಹ್ಮ್ 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 2012ರಿಂದ ಈ 25ವರೆಗೂ ಏನಿದೆಯೋ ಹ್ಮ್ ಹ್ಮ್ ಅಲ್ಲಿಂದ ನನಗೆ ಸ್ಟೇಟ್ಮೆಂಟ್ ಬೇಕು. ಬ್ಯಾಂಕ್ ಸ್ಟೇಟ್ಮೆಂಟೇ ಬೇಕು. ನೀನು ದುಡ್ಡು ಕಟ್ಟಬೇಕು ಅಂದ್ರೆ ಹ್ಮ್ 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 ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ರೆ ಮಾತ್ರ ದುಡ್ಡು ಕಟ್ತೀನಿ, ಇಲ್ಲ ₹1 ದುಡ್ಡು ಕಟ್ಟೋದಿಲ್ಲ ಅಂತ ಹೇಳಿದೀನಿ. ಅದೇ ನೀವು ಮನೆ ಮೇಲಿಂದ ವಿಡಿಯೋ ಮಾಡಿರಲ್ಲ ಅವರಲ್ಲ ನೀವು? ಹೌದೌದು ಸರ್, ಹೌದು ಸರ್. ನೋಡಿದ್ನಿ ವಿಡಿಯೋ ನೋಡಿದೆ. ಅದು ಅಪ್ಡೇಟ್ ಮಾಡೋಣ ಅನ್ಕೊಂಡಿದ್ದೆ, ಸರಿ ಕ್ಲಿಯರಿಟಿ ಬರ್ಲಿಲ್ಲ, ಅದಕ್ಕೆ ಸುಮ್ಕಾದೆ ನಾನು. ವಾಯ್ಸ್ ಕ್ಲಾರಿಟಿ ಬರಲಿಲ್ಲ ಸರ್, ಅದು ಹಂಗಾಗಿ. ಹೌದೌದೌದೌದು. ಹ್ಮ್ ಇಲ್ಲಾಂದ್ರೆ ಅವತ್ತೇ ಗೊತ್ತಾಗತ್ತ. ಅದೀಗ ಅವತ್ ಬರೋಣ ಬಂದ ಅಲ್ಲಿಗೆ ಅವತ್ತು. ಬೋರಣ್ಣ ಬಂದಿಲ್ಲ ಸರ್. ಅವನು ಇವ್ರು ಬಂದಿದ್ರು, ಆಡಿಟಿ ಮಾಡ್ತಾರೆ. ನನ್ನ ಹೆಸರು ಏನಂತಾರ ಅದನ್ನ, ಲಕ್ಷ್ಮಣ್ ಅಂತ. ಲಕ್ಷ್ಮಣ ಅಂತ ಬಂದಿದ್ದ. ಅಂದ್ರೆ ಹ್ಮ್ ಈ ಈ ಈ ಏರಿಯಾದಾಗಿರೋ ಆ ಏರಿಯಾದಕ್ಕೆ ಹೋಗ್ತಾರ, ಆ ಏರಿಯಾದ ಈ ಕಡೆಗೆ ಬರ್ತಾರಪ್ಪ, ಗೊತ್ತಾನೆ ಆಗೋದಿಲ್ಲ ಅವರು. ಇಲ್ಲ ಇಲ್ಲ, ಲಕ್ಷ್ಮಣ್ ಅಂತ ಬಂದಿದ್ದ. ನಾನು ಹೇಳ್ದೆ ಹ್ಮ್ ಇನ್ಸೂರೆನ್ಸ್ ಅಮೌಂಟ್ ಈ ತರ ಆಗೈತೆ, PRK ಅಮೌಂಟ್ ನೀನು 4 ವರ್ಷ ಅವಧಿ ತಗೊಂಡ್ರದ್. ನಾನು ಹ್ಮ್ 4 ವರ್ಷ ಅವಧಿ ಇರೋದಲ್ಲ, ನೀನು 2 ವರ್ಷದಲ್ಲೇ ನೀನು PRK ಅಮೌಂಟ್ ನೀನ್ ಹೆಂಗ್ ಮುರ್ಕೊಂಡೆ? ಹ್ಮ್ ನೀನು ಬಡ್ಡಿ ತಗೊಂತ ಇದೀಯ, PRK ಅಮೌಂಟ್ ಗೆ ಬಡ್ಡಿ ತಗೊಂತ ಇದ್ದಾನೆ ಅವನು. ಹ್ಮ್ 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 ಮತ್ ಇನ್ನ 2 ವರ್ಷ ಇದ್ದಂಗೆ ಫುಲ್ ಅಮೌಂಟ್, ಸಣ್ಣ ಮೊತ್ತ ಸಾಲ ಅಂತೇಳಿ ಹ್ಮ್ ಹ್ಮ್ 2 ತಿಂಗಳಲ್ಲಿ ಸರ್, 1 ತಿಂಗಳು ಒಂದು 18,000 ಕಟ್ತೀನಿ ನಾನು. ರಫೀಕ್ ಅಣ್ಣ ಫೋನ್ ಮಾಡ್ತಾವ್ರೆ, ಸರಿ ಮಾತಾಡ್ತೀನಿ, ಆಮೇಲೆ ಮಾತಾಡ್ತಾ ನೀವು ಮಾತಾಡ್ರಿ, ಹೇಳ್ರಿ. ಅವರೇ ಕೊಟ್ಟಿದ್ದೀಗ, ಅವ್ರ ಹತ್ರ ಮಾತಾಡೋದು, ನಿಂದೇನೋ ಪ್ರಾಬ್ಲಮ್ ಇದೆ ಅವ್ರಿಗೆ ಹೇಳ್ಬಿಡು ಅಂತ ಹೇಳ್ದ ಅವನ್ನ. ಅಲ್ಲ, ನಂದು ಯೂಟ್ಯೂಬ್ ಚಾನಲ್ ಐತ್ ನೋಡ, ನೋಡಿದ್ರಾ? ಇಲ್ಲ ಸರ್, ನೋಡಿಲ್ಲ. ಅದಕ್ಕೆ ಈಗ ನಮ್ಮ ರಫಿ ಅಣ್ಣವ್ರು ಕೊಟ್ರು. ಹ್ಮ್ 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 ನೀನ್ ಅವ್ರ ಹತ್ರ ಮಾತಾಡು, ನಾನು ಮಾತಾಡ್ತೀನಿ ಅಂತ ಹೇಳಿದ್ರು. ಹ್ಮ್ ಹ್ಮ್ ಸಣ್ಣ ಮೊತ್ತ ಸಾಲ ಅಂತೇಳಿ ಹ್ಮ್ ಹ್ಮ್ 2 ತಿಂಗಳು ಕಟ್ಟರೆ ಅಮೌಂಟ್ ಫುಲ್ ಮುರ್ಕೊಂಡಿದ್ದಾರೆ ಸರ್, ಒಂದೇ ತಿಂಗಳಲ್ಲಿ. ಒಂದೇ ತಿಂಗಳಲ್ಲಿ 2 ತಿಂಗಳು ನಾನು ದುಡ್ಡು ಕಟ್ಟೋದು, 2 ತಿಂಗಳು ಒಂದೇ ತಿಂಗಳಲ್ಲಿ ಮುರ್ಕೊಂಡೆ. ಸಣ್ಣ ಮೊತ್ತ ಸಾಲ ಅಂತೇಳಿ ಹ್ಮ್ 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 30,000 ಕಟ್ ಮಾಡ್ಕೊಂಡಿದ್ದಾರೆ ಒಂದೇ ಸತಿ. ಇವಾಗ ನಿನ್ನ ಹ್ಮ್ ಹ್ಮ್ ಎಷ್ಟು ಫ್ರಾಡ್ ಇದೆ ಅಲ್ಲ. ನಾವು ಮತ್ತೆ ಫ್ರಾಡ್ ಇಲ್ಲ, ಪಾರದರ್ಶಕ ಐತೆ, ಎಲ್ಲ ದಾಖಲಾತಿ ಕೊಡ್ತೀನಿ. ನಮ್ಗಿನ್ನ ಭಾನುವಾರ ಟೈಮ್ ಹೇಳೋಗಿದಾರೆ ಇನ್ನ ಅವರು ನಮ್ಮ ಸಂಘಕ್ಕೆ ಇಲ್ಲಿ. ಹ್ಮ್ ಇನ್ನ ಅಯ್ಯೋ, ಮೊದ್ಲು ಬಂದಿರೋನು ಒಂದ್ ವಾರಕ್ಕೆ ತಂದು ಕೊಡ್ತೀನಿ ಅಂತ ಹೇಳ್ದ. 15 ದಿನ ಟೈಮ್ ತಗೊಂಡ. 15 ದಿನ ಹೋಗಿ ಸರ್ ನೀವು 15 ದಿನ ಆದ್ರೆ ತಿಂಗಳಾಗ್ಲಿ, ತಿಂಗಳ ಟೈಮ್ ತಗೊಂಡ್ ಕೊಡ್ರಿ ಅಂತ ಹೇಳಿದ್. ಈಗ ತಿಂಗಳ ಮೇಲೆ ಆಯ್ತು, 1.5 ತಿಂಗಳು 2 ತಿಂಗಳಾಯ್ತು. ಈಗ ಅವಯ್ಯ ಹೋದ, ಇನ್ನೊಬ್ಬ ಬಂದ. ಅದೇ 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 ಒಬ್ರು ತಪ್ಪರೆ ಒಬ್ರು ಹಿಂಗ್ ಹೇಳೋದು ಹೋಗ್ತಾರೆ. ನಾವು ಕಟ್ತಾ ಅಕಸ್ಮಾತ್ ಅವ್ರ ಮಾತು ಕೇಳಿ ನಾವು ಕಟ್ಟಿಬಿಟ್ರೆ ಸುಮ್ಮನೆ ಕಟ್ತಾನೆ ಇರ್ಬೇಕು. ಇವ್ರು ಯಾವ್ದು ದಾಖಲಾತಿ ಕೊಡೋದೇ ಇಲ್ಲ. ಇಲ್ಲ ಸರ್, ನನ್ನ ಹತ್ರ ಬಂದಿದ್ರು. ಹ್ಮ್ ನೋಡ್ರಿ, ನಾನು ನಿಮ್ಮ ಹತ್ರ ಹೆಚ್ಚಾಗಿ ಮಾತಾಡಕ್ ಆಗೋದಿಲ್ಲ. ಹ್ಮ್ ನಾನ್ ಕೇಳ್ತಾ ಇರೋದು PRK ಬಾಂಡು, ಹ್ಮ್ ಬ್ಯಾಂಕ್ ಪಾಸ್ಬುಕ್, ಹ್ಮ್ ಮತ್ತೆ ಬ್ಯಾಂಕ್ ಸ್ಟೇಟ್ಮೆಂಟ್. ಈ 3 ಕೊಡಿ, ನನಗೆ ಏನು ಬೇಡ. ಹ್ಮ್ ನಿಮ್ ಸಂಘದಲ್ಲಿ ನಾನೇನು ಕೇಳೋದಿಲ್ಲ. ಹ್ಮ್ ಈ 3 ತಂದ್ಕೊಡ್ರಿ. ಪಾಪ ಹ್ಮ್ ನೀವು ಎಲ್ಲಿಂದ ತಂದ್ಕೊಟ್ಟಿದ್ದೀರ ದುಡ್ಡು? ನಿಮ್ ಹ್ಮ್ ದುಡ್ಡು ನೀವು ತಗೊಳ್ರಿ, ನಾನು ಕಟ್ತೀನಿ. ಹ್ಮ್ ನಿಮ್ಗೆ ನಾನು ಮೋಸ ಮಾಡೋದಿಲ್ಲ. ನೀವು ಹ್ಮ್ ಅವಾಗ ನಾನು ಕಷ್ಟ ಕೊಟ್ಟಿದ್ದೀರಾ, ಇಲ್ಲ ಅಂತ ಹೇಳಿಲ್ಲ. ಹ್ಮ್ ನಾನು ಎತ್ತಾಕೋದಿಲ್ಲ. ಇಷ್ಟು ಮಾತ್ರ ತಂದ್ಕೊಡಿ, ಫುಲ್ ಸ್ಟೇಟ್ಮೆಂಟ್ ತಂದ್ಕೊಡ್ರಿ. ಹ್ಮ್ ನಿಮ್ ದುಡ್ಡು ನೀವು ತಗೊಂಡೋಗ್ರಿ. ನಾವು ಬ್ಯಾಂಕ್ ಕಟ್ತೀವಿ, ನಿಮ್ಮ ಸಂಘಕ್ಕೆ ನಾನಂತ ₹1 ಕಟ್ಟೋದಿಲ್ಲ. ಕರೆಕ್ಟ್ ಅಣ್ಣ. ನಾನ್ ಬ್ಯಾಂಕ್, ನೀನ್ SBI ಬ್ಯಾಂಕ್ ನನ್ನ ಅಕೌಂಟ್ ದುಡ್ಡು ಹಾಕಿರೋದು. ಹ್ಮ್ SBI ಬ್ಯಾಂಕ್ನವ್ರು ಕೇಳಬೇಕು, ನೀವು ಹ್ಮ್ ಕೇಳೋ ಅವಶ್ಯಕತೆ ಇಲ್ಲ. ಹ್ಮ್ 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 SBI ಬ್ಯಾಂಕ್ ಕಟ್ತೀನಿ ಅಂತ ಹೇಳಿದೆ. ಹ್ಮ್ ಇಲ್ಲ ಅದಕ್ಕೆ ಹ್ಮ್ ಹಾಗೆ ಮಾಡಕ್ ಇಲ್ಲ ಬರಲ್ಲ ಅಂತಂದೆ ಅಂದ್ರ? ಆತರ ಬರೋದಿಲ್ಲ ಅಂತ ಅಂದ್ರು. ಹ್ಮ್ ಸರ್, ನನಗೆ ಅದೆಲ್ಲ ಹೇಳಕ್ ಬರ್ಬೇಡ್ರಿ. ಹ್ಮ್ ನಿಮಗ್ ದುಡ್ಡು ಬೇಕಂದ್ರೆ ಹ್ಮ್ ಸ್ಟೇಟ್ಮೆಂಟ್ ತಂದ್ಕೊಟ್ಟು ದುಡ್ಡು ಇಸ್ಕೊಂಡೋಗ್ರಿ. ಹ್ಮ್ ಇನ್ನೊಂದ್ ಮಾತಾಡಕ್ ಆಗಲ್ಲ ನಿಮ್ ಹತ್ರ. ಅಲ್ಲಣ್ಣ, ನಿಮ್ ಕಡೆ ಏನಾದ್ರು ಇದು ಬ್ಯಾಂಕ್ ಸ್ಟೇಟ್ಮೆಂಟ್ ಗೆ ಒಂದ್ ಪೇಪರ್ ₹70 ಆತರ ಏನು ಹೇಳಿಲ್ಲ? ಏನ್ ಸರ್? ಒಂದ್ ಪೇಪರ್ ₹70 ಆಗುತ್ತಂತ ಆತರ ಏನು ಹೇಳಿಲ್ಲ? ನನಗೆ ಏನೇನು ಹೇಳಿಲ್ಲ. ಅವ್ರು ಅಲ್ಲಿ ಕೆಲಸ ಮಾಡೋರಿದ್ರು, ಹ್ಮ್ ಹ್ಮ್ ಸೂಪರ್ವೈಸರ್. ಹ್ಮ್ ಅವ್ರು ಹೇಳಿದ್ರು, ಹ್ಮ್ ಇವ್ರಿಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ತರಿಸ್ಕೊಡ್ರಿ ಅಂತ ಹೇಳಿದ್ರು. ಹ್ಮ್ ಆಯ್ತು ಸರ್, ತರಿಸ್ಕೊಡ್ತೀವಿ ಅಂತ ಹೇಳಿದ್ರು. 1 ತಿಂಗಳಾಯ್ತು, ಹ್ಮ್ ಇದುವರೆಗೂ ನನ್ನ ಹತ್ರ ಬಂದೇ ಇಲ್ಲ. ಅಲ್ಲ, ಈಗ ನಾನ್ ನಿಮ್ಗೆ ತರಿಸ್ಕೊಡ್ತೀನಿ ಅಂತ ಹೇಳಿದಾರು. ಈಗ ಬಂದು ಒಂದು ಪೇಜ್ಗೆ ₹70 ಆಗುತ್ತಂತ ಹೇಳ್ತಾರೆ. ₹70 ಬಿಲ್ ಕೊಡಪ್ಪ, ನಾ ಕಟ್ತೀನಿ ಅಂತ ಹೇಳಿ ನಾನು. ಅಲ್ಲ ಸರ್, ಅದಕ್ ನನಗ್ ಸಂಬಂಧ ಇಲ್ಲ. ನಾನು ಹ್ಮ್ ಬ್ಯಾಂಕ್ ಅಲ್ಲಿ ಹೋದ್ರೆ ನನಗ್ ಫ್ರೀ ಕೊಡ್ತಾರೆ. ಹ್ಮ್ ಅಲ್ಲ, ಬಾಳ ಟ್ರಾನ್ಸಾಕ್ಷನ್ ಆದ್ರೆ ಅಣ್ಣ ಇಲ್ಲ, ಬಾಳ ಟ್ರಾನ್ಸಾಕ್ಷನ್ ಆಗಿರುತ್ತಲ್ಲ, ಸ್ಟೇಟ್ಮೆಂಟ್ ಕೊಡ್ರಿ ಅಂದ್ರೆ ಬಿಲ್ ಕಟ್ಸ್ಕೊಂತಾರ. ಅದು ಏನಾದ್ರು ಗೊತ್ತಾ? ₹150 ಕಟ್ಸ್ಕೊಂತಾರ. ಅದನ್ನ ನಾನು ಗೊತ್ತಣ ಅದು.
ನಾನು 14ರಿಂದ ತಗೊಂಡ್ಬಂದಿದ್ದೀನಿ. 15 ಅಲ್ಲ ಸರ್, 14ರಿಂದ 15 ಪೇಜ್ ಇದ್ರೆ ಟ್ರಾನ್ಸಾಕ್ಷನ್ ಬಾಳ ಆಗಿ. ಬಾಳ ಆಗಿದ್ರೆ ಅದೇ ಇವಾಗ ಹೆಂಗಿದೆ, ನಾನು ಬಾಳ ವರ್ಷದ ಕೇಳ್ತಾ ಇದ್ದೀನಲ್ಲ, 8 ವರ್ಷದ ಕೇಳ್ತಾ ಇದ್ದೀನಲ್ಲ. ಸರಿ ಇರ್ಲಿ ಸರ್, ಹ್ಮ್ 500 ರೂಪಾಯಿ ತಗೊಳ್ಳಿ, ನಮಗ್ ಹ್ಮ್ ಬೇಡ. 500 ರೂಪಾಯಿ ಕೊಟ್ರೆ ಬ್ಯಾಂಕ್ ಅಲ್ಲಿ ಇಡೀ ನಾವ್ ಏನ್ ಯೂಸ್ ಮಾಡಿದ್ವಿ ಪ್ರತಿಯೊಂದು ಕೊಡ್ತಾರೆ. 3 ವರ್ಷ ಸ್ಟೇಟ್ಮೆಂಟ್ ಬೇಕಾದ್ರೆ ಕೊಡ್ತಾರೆ 500 ರೂಪಾಯಿ ಕೊಟ್ರೆ. ಮುಲಾಜಿಲ್ಲ ಕೊಡ್ತಾರಣ್ಣ. ಮತ್ 500 ರೂಪಾಯಿ ತಗೊಳ್ಳಿ ಹ್ಮ್ ಇವ್ರು ಕೊಡ್ಲಿ. ಅದನ್ನ 70 ರೂಪಾಯಿ ಹೇಳ್ತಾರಲ್ಲ, ಒಂದ್ ಪೇಜ್ಗೆ 70 ರೂಪಾಯಿ ಹೇಳ್ತಾರಲ್ಲ, ಇದ್ರಲ್ಲೂ ಈಗ ಮತ್ತೆ ಫ್ರಾಡು. ಅಲ್ಲ ಸರ್, ಹ್ಮ್ ನಿನ್ನ ಸಾಲ ಕಟ್ಟಬೇಕಂದ್ರೆ ನೀನ್ ತಂದು ಕೊಡು. ಹ್ಮ್ ನಾನ್ ನಿನಗ್ ದುಡ್ಡು ತಾನೇ ಕಟ್ಟಿರೋದು. ಹ್ಮ್ ನೀನ್ ಸ್ಟೇಟ್ಮೆಂಟ್, ನೀನ್ ಇಷ್ಟು ದಿನ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ನಾನ್ ಕೇಳ್ತಾ ಇದ್ದೀನಿ. ಹ್ಮ್ ನೀನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ನಾನೇನು ಕೇಳ್ತಿದ್ದೆ? ತಿಂಗಳ ನೀನ್ ಸ್ಟೇಟ್ಮೆಂಟ್ ನನಗೆ ಕೊಟ್ಟಿದ್ರೆ ಹ್ಮ್ ನಾನು ಕೇಳ್ತಿರ್ಲಿಲ್ಲಲ್ಲ. ಕೇಳ್ತಿರ್ಲಿಲ್ಲ, ನಾನು ಕೇಳ್ತಿದ್ದಿಲ್ಲ, ಸುಮ್ನೆ ಕಟ್ತಿದ್ದೆ. ಸುಮ್ನೆ ಕಟ್ತಿದ್ವಿ. ಹ್ಮ್ ನೀನು ಇಷ್ಟು ವರ್ಷ ನೀನು ಬ್ಯಾಂಕ್ ಕಟ್ತಾ ಇದೆ ಅಂತ ನಾವ್ ಗ್ಯಾರಂಟಿನೂ ಇಲ್ಲ. ಹ್ಮ್ ಈಗ ನಾವ್ ತಗೊಂಡಿದೀವಿ ನಾವ್ ಯಾಕಂದ್ರೆ ಕುರಿ ಬಲೆಗ್ ಬಿದ್ದಿದೀವಿ. ಬಿದ್ದಿದ್ವಿ. ಬಿದ್ದಿದೀವಿ, ನಾವ್ ತಗೊಂತಾ ಇದ್ದೀವಿ. ಹ್ಮ್ ನೀನ್ ಈ ತರ ಕೆಲಸ ಮಾಡ್ತೀನಿ ಅಂತ ನಮ್ಗೆ ಗೊತ್ತಿಲ್ಲಲ್ಲ. ಮೊನ್ನೆ ಸಿದ್ದರಾಮಯ್ಯರು ನಮ್ಗೆ ಇದಕ್ ಬಿಟ್ಟಾಗ, ಸುಗ್ರೀವಾಜ್ಞೆ ಬಂದಾಗ ಮಾತ್ರ ಗೊತ್ತಾಗಿದೆ. ಹೌದಣ್ಣ. ಇಲ್ಲಾಂದ್ರೆ ಯಾರು ಗೊತ್ತಾಗ್ತಿರ್ಲಿಲ್ಲ. ಗೊತ್ತಾಗ್ತಿರ್ಲಿಲ್ಲ. ಮೊದ್ಲು ನಾವ್ ಕೇಳಿದ್ರೆ ನಮ್ದು ಅಲ್ಲೇ ಇರುತ್ತೆ ಅಂತ ಹೇಳೋರು. ನಮ್ಗೆ ಅಣ್ಣ, ನಾವು ಡ್ರೈವರ್ ಕೆಲಸ ಮಾಡೋದು, ಇವಾಗ ಅದೇ ನೀವೇನೋ ಬ್ಯಾರೆ ಕೆಲಸ ಮಾಡ್ತೀರ ಅನ್ಕೊಳ್ರಿ. ಯಾವಾಗ ಟೈಮ್ ಸಿಕ್ಕಾಗ ಒಂದ್ಸಲ ಹಿಂಗ್ ನೋಡ್ತೀರಾ, ಮೇನ್ ಪುಟ ಒಂದ್ ಇರುತ್ತ, ಮೇನ್ ಪೇಜ್ ಇದ್ ಸಾಲ ಸೆಂಟ್ರಿಗೆ ಇರೋವೆಲ್ಲ ಹೊಂಟೋಗಿರ್ತಾವ, ಅಲ್ಲೇ ಗೊತ್ತನೇ ಆಗೋದಿಲ್ಲ ಅದು. ಇನ್ನೊಂದ್ ಏನಾಗಿದೆ ಅಂದ್ರೆ, ಹ್ಮ್ ಅಣ್ಣ. ಆ ಇವಾಗ CC ಅಕೌಂಟ್ ಅಂತ ಮಾಡಿದಾರಲ್ಲ, ಹ್ಮ್ ಆ ಅಕೌಂಟ್ ನ ನೀನು ಬ್ಯಾಂಕ್ SBI ಬ್ಯಾಂಕ್ ನ ದುಡ್ಡು ಹಾಕ್ತಾರ ಅಂತ ಹೇಳ್ತಾರಲ್ಲ, ಆ ಹ್ಮ್ ಅಕೌಂಟ್ ಹೋಗಿ ನಿನ್ನ ಇದು ಬುಕ್ ತಗೊಂಡೋಗಿ ಹ್ಮ್ SBI ಬ್ಯಾಂಕ್ ಅಲ್ಲಿ ನಮ್ಮ ಅಕೌಂಟ್ ಇದೆ ನೋಡ್ರಿ ಅಂತ ಅಂದ್ರೆ, ಹ್ಮ್ ಇದು ನಿಮ್ ಅಕೌಂಟೇ ಇಲ್ಲ ಅಂತ ಹೇಳ್ತಾರೆ SBI ಬ್ಯಾಂಕ್ ಅಲ್ಲಿ. ಇನ್ನೆಷ್ಟು ಪ್ರಾಡಪ್ಪ. ಅದ್ ಅದಕ್ಕಿರ್ಬೋದ ಇವ್ ಸ್ಟೇಟ್ಮೆಂಟ್ ತಂದು ಕೊಡ್ತಿಲ್ಲ. ಕಾರಣ ಅಂದ್ರೆ ಇದು SBI ಅಂದ್ರೆ ಇವ್ರು ಲೋನ್ ಅಲ್ಲಿ ಕೊಟ್ಟಿಲ್ಲ. ಸುಮ್ನೆ SBI ಬ್ಯಾಂಕ್ ಅಂತ ಮರ್ಜ್ ಮಾಡಿದಾರೆ ಅಷ್ಟೇ. ಇವ್ರ ದುಡ್ಡು ಹಣಕಾಸಿನ ವ್ಯವಚಾರಕ್ಕೆ ಮಾತ್ರ ಇದು ಮಾಡಿದಾರೆ ಅಷ್ಟೇ ಅವರು. ಇವೆಲ್ಲ ಬರ್ತಿರೋದೆಲ್ಲ ಎಲ್ಲಿಂದ ಬರ್ತಾವ ದುಡ್ಡು ಗೊತ್ತೇ ಇಲ್ಲ ಯಾರಿಗ್. ಇಡೀ ರಾಜ್ಯದಾಗೆ ಗೊತ್ತಿಲ್ಲ ಅಣ್ಣ ದುಡ್ಡು ಎಲ್ಲಿ ಬರ್ತಾ ಅಂಬೋದು. ಎಲ್ಲಿ ಬರುತ್ತೆ ಅನ್ನೋದು ಗೊತ್ತಿಲ್ಲ. ನಮ್ಮ ದುಡ್ಡು ಯಾರ್ ತಗೊಂಡ್ ಅವ್ರ ಏನಾಗುತ್ತೆ ಹೇಳ್ತಾ ಇರೋದು ಈಗ, ಸುಮ್ನೆ ನಿಮ್ಮ ದುಡ್ಡು ಟ್ರಾನ್ಸಾಕ್ಷನ್ ಮಾತ್ರ ನಾವ್ ಹಾಕ್ತಿವಿ, ಅವ್ರು ನಮ್ಗ್ ಹಾಕ್ತಾರೆ, ನಾವು ನಿಮ್ಗೆ ಹಾಕ್ತಿವಿ ಅಷ್ಟೇ ಅಂತ ಹೇಳ್ತಾರೆ. ಅಷ್ಟೇ. ಅದು ಬಂದಿರೋದು ಕೂಡ ಅಣ್ಣ, ನನಗೇನು SKRDP ಇಂದ ದುಡ್ಡು ಬಂದತಣ್ಣ. ನನಗೆ ಸಾಲ ಕೊಟ್ಟಿದ್ರಲ್ಲ, ಸಾಲ ಶಾಂಕ್ಷನ್ ಆಗಿದ್ದು SKRDP ಇಂದ ಬಂದಿದಾವೆ. SKRDP ಸ್ಟೇಟ್ಮೆಂಟ್ ಇಲ್ಲಿ ಹಚ್ತಿದಾರೆ. ಇವರು ಬ್ಯಾಂಕ್ ಆಫ್ ಬರೋದಲ್ಲಿ ಸಾಲ ತಗೊಂಡಿರಲ್ಲ ನನ್ನ ಹೆಸರು ಮೇಲೆ. ಇವರು SKRDP ಇಂದ ಯಾಕೆ ಹಾಕ್ಬೇಕು? ನಾನು ಡೈರೆಕ್ಟ್ ಬ್ಯಾಂಕ್ ಆಫ್ ಬರೋದಿಂದ ಹಾಕ್ಬೋದಾಗಿತ್ತಲ್ಲ. ಬ್ಯಾಂಕಿಂದ ಸಾಲ ಕೊಡ್ಸಿವಿ ಅಂತ ಹೇಳ್ತಾರಲ್ಲ, BC ಟ್ರಸ್ಟ್ ನಮ್ದು ಅಷ್ಟೇ, ನಾವು ಕಮಿಷನ್ ಏಜೆಂಟ್ ಅಂತ ಹೇಳ್ತಾರಲ್ಲ, ಅಲ್ಲಿಂದ ಸ್ಟೇಟ್ಮೆಂಟ್ ಬರ್ಬೋದಲ್ಲ, ಇಷ್ಟು ಸಾಲ ಆಗೈತೆ. ಅಕಸ್ಮಾತ್ ಅಣ್ಣ, ಈಗ ಸಪೋಸ್ ನಮ್ಮ ರಿಜಿಸ್ಟ್ರೇಷನ್ ಆಗಿರ್ತದೆ, ನಮ್ಮ ಸಂಘಗಳು ನಮ್ಮ ಹೆಸರು ಮೇಲೆ ರಿಜಿಸ್ಟ್ರೇಷನ್ ಆಗಿದೆ, ಆಧಾರ್ ಕಾರ್ಡ್ ಮೇಲೆ ರಿಜಿಸ್ಟ್ರೇಷನ್ ಮಾಡ್ಕೊಂತಾರೆ. ಅಕಸ್ಮಾತ್ ಜಾಸ್ತಿ ಏನಾದ್ರು ಅಮೌಂಟ್ ತಗೊಂಡು ನಮಗೆ ಕಮ್ಮಿ ತೋರಿಸಿದ್ರೆ, ಅವರೆಲ್ಲ ಟ್ರಾನ್ಸಾಕ್ಷನ್ ಮಾಡ್ಕೊಂತಂದ್ರೆ ನಾವ್ ಏನ್ ಮಾಡ್ಬೇಕು? ಈಗ ನಾನ್ ಅದಕ್ಕೆ ಕೇಳುದು, ಅಪ್ಪ ನೀವು ನಾನು ದುಡ್ಡು ಹಾಕಿಲ್ಲ, SKDRP ಅಂತ ನೀವ್ ಹೇಳ್ತಾ ಇದ್ರ, ಅದು ನನಗ್ ಸಂಬಂಧಪಟ್ಟಿದ್ದಲ್ಲ. ನನಗೆ ಹಾಕಿರೋದು ಯಾರು? SBI ಬ್ಯಾಂಕ್ ಇಂದ ದುಡ್ಡು ಬಂದಿದೆ. ನೀವ್ SKDRP ಅಂತ ನೀವ್ ಹೇಳ್ತಾ ಇದ್ರ. ನನಗೆ SKDRP ಇಂದ ಅಮೌಂಟ್ ಬಂದಿಲ್ಲ. ನನಗ್ ಬಂದಿರೋದು SBI ಬ್ಯಾಂಕ್ ಇಂದ ಅಮೌಂಟ್ ಬಂದಿರೋದು. ಈಗ SBI ಬ್ಯಾಂಕ್ ಇಂದ ಬಂದಿದ್ರೆ ಸರ್, ಈಗ ಏನಾಗಿದೆ ಅಂದ್ರೆ, ಸ್ವಸಹಾಯ ಸಂಘ ಅಂತ ಮಾಡ್ತಾರೆ 10 ಜನ ಸೇರಿ. ಹೌದು. 10 ಜನದ್ದು ಆಧಾರ್ ಕಾರ್ಡು, ಪಾಸ್ಪೋರ್ಟ್ ಎಲ್ಲ ಇಸ್ಕೊಂಡು SBI ಬ್ಯಾಂಕ್ ಅಲ್ಲಿ ಅಕೌಂಟ್ ಮಾಡ್ತಾರೆ. ಹೌದೌದು. ಅಕೌಂಟ್ ಮಾಡಿದಾಗ 10 ಜನದ್ದು ಇರುತ್ತೆ ಅಕೌಂಟ್ ಅಲ್ಲಿ. 10 ಜನದಲ್ಲಿ ಯಾರಾದ್ರೂ ಹೋಗಿ ತಿಂಗಳಿಗೆ ಒಬ್ರು ಹೋಗಿ ದುಡ್ಡು ಕಟ್ ಬರ್ಬೇಕು. ಬರ್ಬೋದು. ಇವ್ರು ಬಿಡದೇ ಇಲ್ಲ ಬ್ಯಾಂಕಿಗೆ. ಅಲ್ಲ ಹೇಳಿದ್ದು, 10 ಜನದ್ದು ಪಾಸ್ಬುಕ್ ಇರುತ್ತಲ್ಲಿ. ಒಂದು ಪಾಸ್ಬುಕ್, ಒಂದು ಸಂಘಕ್ಕೆ ಬಂದು, ಒಂದು ನಾವು ಅಭಿ ಸಂಘ ಮಾಡಿದೀವಿ ಅಂದ್ರೆ, ಅಭಿ ಸಂಘಕ್ಕೆ ಒಂದು ಪಾಸ್ಬುಕ್ ಕೊಡ್ತಾರೆ ಎಲ್ಲಿ? SBI ಬ್ಯಾಂಕ್ ಅಲ್ಲಿ. ಅವಾಗ 10 ಜನಕ್ಕೂ ಸೇರ್ಪಡೆ ಇರುತ್ತೆ ಅದು. 10 ಜನ ಹೋಗಿ ದುಡ್ಡು ಕಟ್ ಬರ್ತಾರೆ ಬ್ಯಾಂಕ್ ಅಲ್ಲಿ. ಈಗ ನಾವ್ ಯಾವ ಬ್ಯಾಂಕ್ ಕಟ್ತಾ ಇದೀವಿ? ನಿಮ್ ಬ್ಯಾಂಕ್ ಕಟ್ತಾ ಇದೀವಿ. ನಮ್ಮ ಅಕೌಂಟ್ ಎಲ್ಲಿ? ಈಗ ಕೇಳಿದ್ರೆ ನಿಮ್ CC ಅಕೌಂಟ್ ಅಲ್ಲಿ ಐತ್ ನೋಡ್ರಿ, ಅಕೌಂಟ್ ನಂಬರ್ ಐತ್ ನೋಡ್ರಿ, ಅಕೌಂಟ್ ನಂಬರ್ ಅಂತ ತಿರ್ಗಾಡ್ತಾರೆ ಅವರು. ಈಗ ನಮ್ CC ಅಕೌಂಟ್ ಸರಿ ಸರ್, ಒಪ್ಕೊಂಡಿಲ್ಲ ಅಂತ ಹೇಳಿಲ್ಲ. CC ಅಕೌಂಟ್ ನಾವು ಓಪನ್ ಮಾಡಿಸ್ತೀವಿ SBI ಬ್ಯಾಂಕ್ ಅಲ್ಲಿ. ಎಲ್ಲಿ ನಮ್ಮ ಅಕೌಂಟ್ ಎಲ್ಲಿ ಓಪನ್ ಆಗೋದಿಲ್ಲಲ್ಲ? ಆಗಲ್ಲ. ಅದೇನ್ ಗೊತ್ತಾ, ನಾವ್ ಎಷ್ಟೇ ದುಡ್ಡು ತಗೊಂಡ್ ಹೋದ್ರುನು ಅವನು ಮಾತ್ರ ಅಕೌಂಟ್ ಓಪನ್ ಮಾಡಕ್ ಆಗುತ್ತೆ, ನಾವ್ ಅಕೌಂಟ್ ಓಪನ್ ಮಾಡಕ್ ಆಗೋದಿಲ್ಲ. ಏನಪ್ಪ ಇದು ರಾವಣ್ಯ, ದೊಡ್ಡದಾಗ್ಬಿಡ್ತಾನ ಇದು SKRDP ಇದು. ಒಂದಲ್ಲ ಎರಡಲ್ಲ, ಕಿದಿಕ್ತಂಗೆಲ್ಲ ಸಿಗ್ತದವಣ ಫ್ರಾಡ್ಗಳಿದ್ರು. ಅಲ್ಲ, SKDRP ಅವ್ರಿಗೂ ಮಾತ್ರ ಓಪನ್ ಮಾಡಕ್ ಆಗುತ್ತೆ ಅಕೌಂಟ್. ನಾವ್ ಹೋಗಿ ಆ ಅಕೌಂಟ್ ಅಲ್ಲಿ ಒಂದು ಪೇಜ್ ಓಪನ್ ಮಾಡಕ್ ಆಗಲ್ಲ ನಮ್ ಕೈಲಿ. ಇದೆಲ್ಲ ನಾನು ಬಹಳ ತಿಳ್ಕೊಂಡಿದ್ದೀನಿ. ನನ್ನ ಅಕೌಂಟ್ ಹೋಗಿ ಮತ್ತೆ ಇದು ಮಾಡ್ಸಿದಾರೆ, ಬಾಂಡ್ ಮಾಡ್ಸಿದಾರೆ.
ಇನ್ಸೂರೆನ್ಸ್ ಬಾಂಡ್ಸ್ 2 ಲಕ್ಷದ್ದು ನಾನು 2 ಮಾಡ್ಸಿದೀನಿ. ಬಾಂಡ್ 1 ಮಾಡ್ಸಿಲ್ಲ, 2 ಮಾಡ್ಸಿದೀನಿ. ಅಲ್ಲಣ್ಣ ಈ ಬಾಂಡಿನ ಏನಾದ್ರ ಈಗ ಸಿದ್ದರಾಮಯ್ಯ ಘೋಷಣೆ ಮಾಡಿದ ಏನೋ ಅಡಮಾನ ಇಟ್ಕೊಂಡಲ್ಲೇ ಸಾಲ ಕೊಡ್ಬೇಕಂತ ಹೇಳಿದಾನಲ್ಲ, ಈ ಬಾಂಡ್ ಏನಾದ್ರು ವಾಪಸ್ ಕೊಟ್ಟಿದ್ದಾರ ನಿಮ್ಗೆ ಏನಾದ್ರು? ಕೊಟ್ಟಿಲ್ಲ. ನೋಡೋಣ, ಎಲ್ಲರಿಗೂ ಇದೇ ತರನೇ. ನಮ್ಮೂರಲ್ಲಿ ನಮಿಗೂ ಕಟ್ಟಿಲ್ಲ ಅಣ್ಣ. ನನ್ನ ಹೋದ್ರೆ ನನ್ನ ನೇಂತಿವು 2 ಬಾಂಡ್ ಇದಾವಣ. 2 ಬಾಂಡ್ ಅಲ್ಲಿ 2 ಲಕ್ಷದ ಬಾಂಡ್ ಇಟ್ಕೊಂಡ್ಲಿ 1 ಲಕ್ಷದ ವಾಪಸ್ ಕೊಡ್ಬೇಕಾ? ಅದು ಕೊಟ್ಟಿಲ್ಲ ಅಣ್ಣ. ಕೇಳಿದ್ರೆ ಕೊಡ್ತೀವಿ, ಅದು ಇವಾಗ ಕೇಳಿದ್ರೆ ಕೊಡ್ತೀವಿ ಅಂತ ಹೇಳ್ತಾರೆ. ಈ 3 ತಿಂಗಳಾಯ್ತು ಹೆಚ್ಚು ಕಡಿಮೆ ಕೇಳಕತಿ. ಈ ಸಂಘ ನಿಲ್ಸಿ 2 ತಿಂಗಳ ಮೇಲೆ ಆಗೈತೆ. ಇವಾಗಾದ್ರೂ ಕೊಡ್ರಪ್ಪ ಅಂದ್ರೆ ಇವಾಗ್ಲೂ ಕೊಡ್ತಾ ಇಲ್ಲ, ಅವಾಗ್ಲೂ ಕೊಡ್ತಾ ಇಲ್ಲ. ಬಿಡ್ರಿ ಅಣ್ಣ. ಈಗ ಏನಾಗಿದೆ ಗೊತ್ತಣ್ಣ, ಬೇಡ ಅವ್ರ ದುಡ್ಡು ಅವರೇ ಜಮಾ ಮಾಡ್ಕೊಳ್ಳಿ. ಬಾಂಡ್ ಇಟ್ಕೊಂಡ್ರ ತಾನೆ, ಬಾಂಡ್ ಮಾಡ್ಸಿ ಹೌದು ಜಮಾ ಮಾಡ್ಕೊಳ್ರಿ. ತಲೆ ಕೆಡ್ಸ್ಕೊಳ್ಳೋದ ಏನಿಲ್ಲ. ಜಮಾ ಮಾಡ್ಕೊಂಡು ಮಿಕ್ಕಿದ್ ಏನ್ ಅಮೌಂಟ್ ಐತೋ ತಿಂಗ್ಳಿಗೊಂದ್ಸತಿ ಕಟ್ಸ್ಕೊಳ್ರಿ. ಅದು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ತಿಂಗ್ಳಿಗೊಂದ್ಸತಿ ಕಟ್ಟೋದು. ಇಲ್ಲಾಂದ್ರೆ ಆ ದುಡ್ಡು ಸಮೇತ ಕೊಡಲ್ಲ. ಈಗ ಸಿದ್ದರಾಮಯ್ಯ ಘೋಷಣೆ ಮಾಡೋದ್ ಏನ್ ಗೊತ್ತಾ, RBIಗೆ ಯಾವ ಅಂಡರ್ ಅಲ್ಲಿ ಇಲ್ವೋ ಅವು ಸಾಲ ಮನ್ನಾ ಅಂತಾನೆ ಹೇಳಿದ್ರು ಸಿದ್ದರಾಮಯ್ಯ. ಅದಕ್ಕೆ ಅವ್ರು RBI ಲೈಸೆನ್ಸ್ ತೋರ್ಸ್ತಾ ಇಲ್ಲ ಇರ್ಬೋದಂಗಲ್ಲ. ಮತ್ತೇನ್ ಅಂದ್ಕೊಂಡಿದ್, RBI ಲೈಸೆನ್ಸ್ ಈಗ ನೀನ್ ಕೊಡ್ಬೇಕಲ್ಲ, ಅದು ಟೈಮ್ ಕೊಟ್ಟಿದ್ರು. 30ನೇ ತಾರೀಕು ಒಳಗಡೆ ನೀನ್ RBI ಗೈಡ್ಲೈನ್ಸ್ ಪ್ರಕಾರ ಇರೋವನ್ನ 30ನೇ ತಾರೀಕು ಒಳಗಡೆ ರಿನ್ಯೂವಲ್ ಮಾಡ್ಕೋಬೇಕಂತ ಆ ಘೋಷಣೆ ಮಾಡ್ದಾಗೇನೆ ಕೊಟ್ಟಿದ್ರು ಟೈಮು. ಮತ್ತೆ ಅಲ್ಲಣ್ಣ 30ನೇ ತಾರೀಕು ದಾಟಿ ಹೋಯ್ತಲ್ಲ. ಹೋದ್ ತಿಂಗಳು ಮೇ ತಿಂಗಳು ಕೂಡ ತಿಂಗಳಲ್ಲ, ಇಲ್ಲಿ 4 ತಿಂಗಳಾಯ್ತು ದಾಟೋಗಿ. 4 ತಿಂಗಳಾದ್ರೆ ಮತ್ತೆ RBI ಒಂದ್ ಲೈಸೆನ್ಸ್ ಒಂದು ಜೆರಾಕ್ಸ್ ಕೂಡ ತಂದು ತೋರ್ಸೋಳ್ರ ಅಣ್ಣ ಇವ್ರಿಗೆ. ತೋರ್ಸಲ್ಲ RBI ಅಂಡರ್ ಅಲ್ಲಿ ಇದ್ರೆ ತಾನೆ. ಈಗ RBI ಅಂಡರ್ ಅಲ್ಲಿ ಇದ್ರೆ ನೀನ್ ವಾರ ಕಟ್ಟ ರೂಲ್ಸ್ ಇಲ್ಲ. RBI ಅಂಡರ್ ಅಲ್ಲಿ ಇದ್ರೆ ವಾರ ಕಟ್ಟ ರೂಲ್ಸ್ ಇಲ್ಲಲ್ಲ. ಮತ್ತೆ ಹೆಂಗ್ ಕಟ್ಸ್ಕೊಂತಾರ ವಾರ ಇವ್ರು? ಮತ್ತೆ ಇವಾಗ ಏನಣ್ಣ, ನಮಗೆ ಭಾನುವಾರದಿಂದ ರೆಕಾರ್ಡ್ಸ್ ತಂದು ಕೊಡ್ತೀವಿ ಅಂತ ಹೇಳಿದಾರೆ ಕಾರಣ ನಮ್ಮೂರಲ್ಲಿ. ಅದೇ ಗುಂಡ್ಲೂರಲ್ಲಿ ನಮ್ಮೂರಲ್ಲಿ ಭಾನುವಾರ ತಂದು ಸುಮ್ನೆ ಹೋಗಿರ್ತಾರ ಅಷ್ಟೇ, ಅಲ್ಲಿ ಕುತ್ಕೊಂಡಿರ್ತಾರೆ, ಎದ್ದೋಗಿರ್ತಾರ ಅಷ್ಟೇನೆ. ಅದೇ ಬೋರಯ್ಯ ನೋಡ್ರಿ, ನಿಮ್ಮ ಪಾಗೋಡ್ ಡಿಸ್ಟಿಕ್ ಲಿಂಗದಳ್ಳಿ ನಿಮ್ದು? ಪಾಗೋಡ ತಾಲೂಕು ಲಿಂಗದಳ್ಳಿ ಅಲ್ಲಿ ಇರ್ತಕ್ಕಂತ ಬೋರಯ್ಯನೇ ಇಲ್ಲಿ ಬಂದಿರೋದ್ ನೋಡೋಣ. ಅವನೇ ನಾನು ಅದನ್ನ ಹೇಳ್ತಾ ಇದೀನಲ್ಲ. ಕಳ್ಳ ನನ್ನ ಮಗ ಅವನು. ಸುಮ್ನೆ ಆಯ್ತು ಕೊಡ್ತೀನಿ ಅಂತ ಹೇಳಿ ಇಲ್ಲಿ ನಮ್ಮ ಪಾವಗಡ ತಾಲೂಕಲ್ಲಿ ಲಿಂಗದಳ್ಳಿಲಿ ವೆಂಕಟೇಶ್ ರೆಡ್ಡಿ ಅಂತ ಇದಾರೆ ಬಸ್ ಓನರ್. SR ಬಸ್ ಓನರ್ ಇದಾರೆ. ಅವ್ರು ಒಂದು 6-7 ಬಸ್ ಇದಾವೆ. ಅವ್ರ ಮನೆ ಹತ್ರ ಹೋಗೋದು. ಅದು ಏನು ಇಲ್ಲ ರೀ, ನಾವ್ ಇಲ್ಲೇ ಸಂಘದ ಹತ್ರ ಮಾತಾಡ್ತೀವಿ ಅಂತ ಹೇಳಿದ್ರೆ ಅವ್ರ ಮನೆ ಹತ್ರ ಪರ್ಸನಲ್ ಕರ್ಕೊಂಡ್ ಹೋಗಿದ್ದಾನೆ ನಾನು ಮತ್ತೆ ವೆಂಕಟೇಶ್ ರೆಡ್ಡಿ ಅವ್ರ ತಮ್ಮ ಇದ್ದಾನೆ ಸಂಘದಲ್ಲಿ. ಅದು ಹೋಟ್ಲಿದೆ, ನಂದು ಹೋಟ್ಲೇನೆ. ಪರ್ಸನಲ್ ಕರ್ಕೊಂಡೋದ್ರು. ಬರ್ರಿ ನಿಮ್ದೇನ ಡೀಲ್ ಮಾಡ್ತೀವಿ, ಇಲ್ಲಿ ಸಂಘದ ಹತ್ರ ದುಡ್ಡು ಕಟ್ಟಲ್ಲ, ರಿಸ್ಕ್ ಆಗುತ್ತೆ ಅಂತ ಹೇಳಿ ಅವ್ರ ಮನೆ ಹತ್ರ ಕರ್ಕೊಂಡೋದ್ರು. ಇಲ್ಲ ರೀ ನಾವಿಲ್ಲ ಸಂಘದ ಹತ್ರ ಮಾತಾಡ್ಬೇಕಂತ ಅವ್ರು ವೆಂಕಟೇಶ್ ರೆಡ್ಡಿ ಇಟ್ಕೊಂಡು ಬಾ ಅಂತ ಹೇಳಿ ಕರೆದ್ರು. ಕರೆದ್ರೆ ಹೋಗಿ ಹಿಂಗಂತ ಹೇಳಿದ್ರು. ಇಲ್ಲ ನನಗ್ ಲೆಕ್ಕಾಚಾರ ಆಗೋದು ಇನ್ಸೂರೆನ್ಸ್ ದುಡ್ಡು ಎಕ್ಸ್ಟ್ರಾ ಕಟ್ ಆಗೈತೆ, ಮತ್ತೆ ಸಣ್ಣ ಮೊತ್ತ ಸಾಲ ಅಂತ ಹೇಳಿ 30,000 ಚಿಲ್ಲರೆ ಕಟ್ ಮಾಡ್ಕೊಂಡಿದ್ರಲ್ಲ, ಯಾರಪ್ಪ ದುಡ್ಡು ಅಂತ ನೀನ್ ಕಟ್ ಮಾಡ್ಕೊಂಡಿದ್ದೆ ಒಂದೇ ಸತಿ ನೀನು. ಇದೆಲ್ಲ ಸೆಟಲ್ಮೆಂಟ್ ಆಗಿ ನಾನು ಫುಲ್ ಸ್ಟೇಟ್ಮೆಂಟ್ ಕೊಡೋರು, ನಾನು ದುಡ್ಡು ಕಟ್ಟೋದಿಲ್ಲ ಅಂತ ಹೇಳಿ ಬಂದಿದ್ದೆ. ತಿರ್ಗಿ ಆ ಕಡೆ 2 ವಾರ ಬಿಟ್ಟಿದ್ಮೇಲೆ ಅವ್ರು ವೆಂಕಟೇಶ್ ರೆಡ್ಡಿ ಫೋನ್ ಮಾಡಿದ್ರು. ನಮ್ಮ ಸಂಘ ಗ್ರೇಡ್ ಹೋಗುತ್ತೆ, ಯಾರೋ ದುಡ್ಡು ಟ್ರಾನ್ಸಾಕ್ಷನ್ ಆಗಲ್ಲ, ನೀನ್ ತಗೊಂಡಿದ್ಯಾ ಕಟ್ಬಾ, ಹಂಗೆ ಹೋಟ್ಲ ತರ ಜಗಳ ಮಾಡಕ್ ಕಳಿಸ್ತೀನಿ ಅಂತ ಅಂದ. ವಿಡಿಯೋ ಮಾಡ್ಕೋಬೇಕಾಗಿತ್ತ, ನೀವು ಜಗಳ ಮಾಡ್ತೀನಿ ಕಳ್ಸ್ತಂತ ಹೇಳಿದ್ರಲ್ಲ, ವಿಡಿಯೋ ಮಾಡ್ಕೋಬೇಕಾಗಿತ್ತು ಬರ್ರಿ ನೀವು ಅಂತ ಹೇಳಿ. ಫೋನ್ ಅಲ್ಲಿ ಜಗಳ ಮಾಡಕ್ ಕಳಿಸ್ತೀನಿ ಅಂತ ಹೇಳ್ದ. ನೀನು ಫಸ್ಟ್ ಕಟ್ ಮಾಡಿ ಫೋನ್, ಎಷ್ಟು ಜನ ಬರ್ತೀರಾ ನನ್ನ ಹೋಟ್ಲ ಹತ್ರ, ಫಸ್ಟ್ ಬರ್ರಿ. ನೀವ್ ಬರೋವರೆಗೂ ನಾನು ₹1 ದುಡ್ಡು ಕಟ್ಟೋದಿಲ್ಲ, ಬರ್ರಿ ಫಸ್ಟ್ ಕಟ್ ಮಾಡಯ್ಯ ಫೋನ್. ನಾನು ಇಷ್ಟು ದಿನ ಮಾವ ಅಂತಿದ್ದೆ, ಮಾವ ಅಂತಿದ್ವು ಅವ್ರನ್ನ ವೆಂಕಟೇಶ್ ರೆಡ್ಡಿ ಬಸ್ ಬಂದ. ಕಟ್ ಮಾಡಯ್ಯ ಫಸ್ಟ್ ಕರ್ಕೊಂಡ್ ಬಾರ, ನೀನ್ ಹೆಚ್ಚಾಗಿ ಮಾತಾಡ್ಬೇಡ. ನಾನ್ ಮಾಡ್ರ ಸಂಘದಲ್ಲಿ ನೀನ್ ಬಂದ್ ಸೇರ್ಕೊಂಡಿರೋದು, ನಿನ್ ಸಂಘದಲ್ಲಿ ನಾನ್ ಬಂದ್ ಸೇರ್ಕೊಂಡಿಲ್ಲ. ಹೌದಣ್ಣ, ಇದೇ ತರ ಅವ್ರಿಗೆ ಎದ್ರಿಕೊಂಡಿದ್ರೆ ಇದಾಗೋದಿಲ್ಲ ಇದು ಕಾಪ್ರ. ಅಲ್ಲಲ್ಲ, ನಾನ್ ಬೀಜ ಹಾಕಿ ನಾನ್ ಬೆಳೆಸಿರೋ ಮರ ಅದು. ನೀನ್ ಮಾತಾಡೋ ಅವಶ್ಯಕತೆ ಇಲ್ಲ. ನೀನ್ ಮಧ್ಯದಲ್ಲಿ ನಾನ್ ಸಂಘ ಮಾಡಿ 5 ವರ್ಷ ಆದ್ಮೇಲೆ ಮಧ್ಯದಲ್ಲಿ ನಿನ್ನ ನಾನ್ ಸೇರ್ಸ್ಕೊಂಡಿರೋದು. ಬರೀ ನೀವು ಸೇರ್ಕೊಂಡ್ರಿ ಅಂತ. ನೀವು ಮಾಡ್ರ ಸಂಘಕ್ಕೆ ಬಂದ್ ನಾನ್ ಸೇರ್ಕೊಂಡಿಲ್ಲ. ಹೆಚ್ಚಾಗಿ ಮಾತಾಡ್ಬೇಡ ನೀನು. ಫಸ್ಟ್ ಅಂಗಡಿ ಹತ್ರ ಬಂದ್ ಜಗಳ ಮಾಡಿ ಆಮೇಲೆ ನಿನ್ ಫೋನ್ ಅಲ್ಲಿ ಮಾತಾಡು. ಇಡೇ ಫಸ್ಟ್ ಫೋನ್ ಅಂದೆ, ನಾನ್ ಬರೋದಕ್ಕೆ ಕೊಡ್ಲಿಲ್ಲ, ಇಡೇ ಫೋನ್ ಅಂದೆ. ಆ ಫೋನ್ ಕಟ್ ಮಾಡಿದ್ರೆ ಇದುವರೆಗೂ ಫೋನ್ ಮಾಡಿಲ್ಲ ನನಗೆ. ಇಲ್ಲ ಅಣ್ಣ, ಮಾಡಕ್ ಬರೋದಿಲ್ಲ. ಬರೋದು ತಪ್ಪದು. ನಾವು ಕೂಡ ಹೋಗ್ಬಾರ್ದಣ್ಣ. ಇನ್ನೊಬ್ರು ಯಾರ ಸಂಘದಾಗ ಕಟ್ಟಿಲ್ಲ ಅಂತಂದ್ರೆ ಅವ್ರ ಮನೆ ಹತ್ರ ಹೋಗ್ಲೇಬಾರ್ದು. ಯಾಕಂದ್ರೆ ನಾವ್ ಸಾಲ ಕೊಟ್ಟಿಲ್ಲ. ಅಕಸ್ಮಾತ್ ಏನೋ ಡೆತ್ ಆದ್ರೂ ಏನೋ ಮಾಡ್ಕೊಂಡ್ರೆ ಯಾರು ಜವಾಬ್ದಾರಿ ಅಣ್ಣ? ನಾವೇ ಹೊಣೆಗಾರ ಆಗ್ತೀವಿ ಆಮೇಲೆ. ಹೌದಲ್ವಾ? ಹೌದು. ಹೋಗ್ಲೇಬಾರ್ದು, ಅದು 100% ಹೋಗ್ಬಾರ್ದು. ಯಾಕಂದ್ರೆ ಅವ್ರ ಸಮಸ್ಯೆ ಏನಿರ್ತವೆ ಯಾರಿಗ್ ಗೊತ್ತಣ್ಣ? 4 ಜನ ಹೋಗ್ಬಿಟ್ಟು ಅಂದ್ಕ ನಮ್ ಸಂಘದಾಗಿರೋರು ಇನ್ನೊಂದು ಅವ್ರ ಜೊತೆಗೆ ಇನ್ನೊಂದ್ 4 ಜನ ಕರ್ಸ್ಕೊಂಡ್ ಬಂದ್ಬಿಡ್ತಾರ. ಅವ್ರು ದಂಗ ಕಟ್ಕೊಂಡು ಅವ್ರು ಸೈಲೆಂಟ್ ಆಗಿ ಹೋಗ್ಬಿಡ್ತಾರೆ, ಹಿಂದೆ ಸರ್ಕೊಂಡು ಹೋಗ್ಬಿಡ್ತಾರ. ಅವ್ರು ಇರೋದೇ ಇಲ್ಲ ಅಲ್ಲಿ. ಅವಾಗ ಏನಾಗುತ್ತೆ ನೋಡಪ್ಪ, ಇವ್ರೆಲ್ಲ ಬಂದ್ರೆ ಅದಕ್ಕೆ ಅವ್ರು ಮನ್ಸಿ ತಳ್ಳಾರ್ದೆ ಉರ್ಲಾಕೆ ಸತ್ತೋದ ಅಂದ್ರೆ ನಾವೇ ಹೊಣೆಗಾರ ಆಗೋದು. ಮತ್ತೆ ನಾನ್ ಹೇಳೋರ್ಗೆಲ್ಲ ಹೇಳ್ತೀನಿ, ನಾನು ಇದೇ ಸಂಘ ಅಂತಲ್ಲ, ಯಾವ ಸಂಘ ದೌರ್ಜನ್ಯ ಮಾಡ್ತಾರೋ ನಾನು ಹೇಳೋದಿಷ್ಟೇ,
ಹ್ಮ್ ನನ್ನ ಹತ್ರ ಈಗಿಲ್ಲ ಅಂದ್ರೆ ಹ್ಮ್ ನನಗ್ ಟೈಮ್ ಬೇಕು, ಕಟ್ತೀನಿ ದುಡ್ಡು, ನೀವ್ ಕೊಟ್ಟಿದ್ರೆ ನಾನು ದುಡ್ಡು ಕಟ್ತೀನಿ, ಇಲ್ಲ ಇಲ್ಲ ಅಂತ ಹೇಳಲ್ಲ, ನಾನು ಇಲ್ಲಣ್ಣ, ಎತ್ತಾಕಲ್ಲ. ಇದು ಅಲ್ಲ, ಇದು ಮೈಕ್ರೋ ಫೈನಾನ್ಸ್ ಏನಿದಾವ ಅಣ್ಣ, ಮೈಕ್ರೋ ಫೈನಾನ್ಸ್ ಅಲ್ಲ. ನಾವ್ ಈ ಹ್ಮ್ ತಿಂಗಳು ಇಲ್ಲ ಅಂದ್ರೆ ಸುಮ್ನೆ ಹೋಗ್ತಾರ, ಮಾತು ಆಡೋದಿಲ್ಲ. ಯಾಕಂದ್ರೆ ಈಗ ಮಾತಾಡ್ತಿಲ್ಲ, ಸುಗ್ರೀವಾಜ್ಞೆ ಬಂದಾಗಿಂದಾನು ಮಾತಾಡ್ತಿಲ್ಲ ಅವರು. ಇಲ್ಲ, ಮೊದ್ಲು ಅಂದ್ರೆ ಇವ್ರು ನೋಡ್ಕೊಂಡಣ SKRD ಪರ್ ನೋಡ್ಕೊಂಡು ಅವ್ರು ಮೊದ್ಲು ಮಾತಾಡ್ತಿದ್ರು. ಅವ್ರಿಗೆಲ್ಲ ವಾರ ವಾರ ಕಟ್ಟಕ್ ದುಡ್ಡು ಇರುತ್ತೆ, ತಿಂಗಳೊಮ್ಮೆ ಬಂದ್ರೆ ಯಾಕೆ ನೀವ್ ಮಾಡ್ತೀರ ಅಂತ ನಮ್ಮ ಮೇಲೆ ದಬ್ಬಳಕೆ ಮಾಡಿದ್ರು. ಬಟ್ ಇವಾಗ ಅದು ದಬ್ಬಳಕೆ ಮಾಡತ್ತಿಲ್ಲ, ಯಾಕಂದ್ರೆ ಕೇಸ್ ಆದ್ರೆ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿ ಮೇಡಮ್ ಅವ್ರು ಹೇಳಿದ್ರಲ್ಲ. ಹ್ಮ್ ಹ್ಮ್ ಎಲ್ಲ DC ಮೇಡಮ್ ಅವ್ರು ಹೇಳಿದಾರೆ, ಬಳ್ಳಾರಿ DC ಮೇಡಮ್ ಎಲ್ಲ ಪ್ರತಿಯೊಂದು DC ಆಫೀಸಿಂದ ಎಲ್ಲ ಮೆಸೇಜ್ ಹೋಗೈತೆ ಅವ್ರಿಗೆಲ್ಲ. ಅದೇ ಅದೇ. ಹಂಗಾಗಿ ಅವ್ರು ದಬ್ಬಳಕೆ ಮಾಡ್ತಿಲ್ಲ ಅಷ್ಟೇ ಮೈಕ್ರೋ ಫೈನಾನ್ಸ್. ಇನ್ನೊಬ್ಬ ಇಲ್ಲಿ ನಮ್ಮವ್ರು ಇದ್ದಿದ್ದು ಹ್ಮ್ ಫಸ್ಟ್, ಹ್ಮ್ ಅವರು ಹೋದ್ರು ಇಲ್ಲಿ ಹ್ಮ್ ನಮ್ಮೂರಲ್ಲಿ ಅಣ್ಣ ಸೂಪರ್. ಅಣ್ಣ ಕಾಲ್ ರೆಕಾರ್ಡ್ ಮಾಡ್ತಾ ಇದೀನಿ. ಅಣ್ಣ ಆಯ್ತಣ್ಣ, ಅದ್ರಲ್ಲೇನಿಲ್ಲ, ನಾನು ಹ್ಮ್ ಹ್ಮ್ ನಾವೇನು ಬೇಕಂತ ನಾ ಇದ್ ಮಾಡ್ತಾ ಇಲ್ಲ. ಇಲ್ಲ ಇಲ್ಲ, ಕರೆಕ್ಟ್ ಐತಣ್ಣ. ಹಾ, ಹ್ಮ್ ಇಲ್ಲಿ ಸೂಪರ್ವೈಸರ್ ನಮ್ಮವ್ರು ಇದ್ರೊಬ್ರು, ಯಾರೋ ಹ್ಮ್ ವನ್ನೇಶ್ ಅಂತ ಇದ್ರು, ಹ್ಮ್ ಹ್ಮ್ ನಮ್ ಕ್ಯಾಸ್ಟ್ ಅವ್ರೇನೆ. ಹ್ಮ್ ಹ್ಮ್ ಅವ್ರಿಗೆ ಹೇಳ್ದೆ, ಹ್ಮ್ ಸಾರ್ ಇದ್ರಲ್ಲಿ ನಾವ್ ತಪ್ಪಾಗಿ ನಿನ್ ಕೇಳ್ತಾ ಇಲ್ಲ, ಬೇಜಾರಾಗ್ಬೇಡ್ರಿ, ಹ್ಮ್ ನಾನ್ ಕೇಳ್ತಾ ಇರೋದೇನ್ ಗೊತ್ತಾ, ಹ್ಮ್ SBI ಬ್ಯಾಂಕ್ ಸ್ಟೇಟ್ಮೆಂಟ್, ಪಾಸ್ಬುಕ್ ಇಷ್ಟು ಮಾತ್ರ ಕೊಡ್ರಿ ಅಂತ ಅಂದೆ. ಹ್ಮ್ ಇಲ್ಲಣ್ಣ ನಾನಿದೀನಿ, ತೊಂದ್ರೆ ಆಗುತ್ತೆ, ಹ್ಮ್ ನಾನ್ ಇರೋವರೆಗೂ ಕಟ್ಟಣ ಅಂತ. ನೀನ್ ಇರೋವರೆಗೂ ಅಲ್ಲ, ಹ್ಮ್ ನೀನ್ ಈಗ್ಲಿಂದ ಈ ಕಡೆನೆ ಕೆಲ್ಸ ಬಿಟ್ಟೋಗು, ಹ್ಮ್ ನನ್ನ ರೂಲ್ಸ್ ಪ್ರಕಾರ ಇರೋವರೆಗೂ ನನ್ನ ರೂಲ್ಸ್ ನಿನ್ ತಂದು ಕೊಟ್ಟು ನಿನ್ನ ನೀನ್ ಕಟ್ಟಿಸ್ಕ, ಹ್ಮ್ ಅಷ್ಟುವರೆಗೂ ನಾನು ₹1 ಕಟ್ಟೋದಿಲ್ಲ ಅಂತ ಹೇಳ್ದೆ. ಅದ್ರಾಗ ಅವ್ನ್ ಹೋಗಿ ಮತ್ತೆ ಒನ್ನೇಶ್ ಅಂತ ಅವ್ರು ಟ್ರಾನ್ಸ್ಫರ್ ಆಗ್ಬಿಟ್ಟು ಇನ್ನೊಬ್ರು ಆಲೆ ಸರ್ ಅಂತ ಬಂದ್ರು. ಹ್ಮ್ 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 ಮೀಟಿಂಗ್ ಅಲ್ಲೆಲ್ಲ ಹೇಳಿದ್ರು, ರಫಿ ಅವ್ರ ಮಾತು ಕೇಳ್ಕೊಂಡು ಇವ್ರು ದುಡ್ಡು ಕಟ್ತಾ ಇಲ್ಲ ಅಂತ. ಹೆಣ್ಮಕ್ಳು 100 ಜನ ಇದ್ರಂತೆ, ಅವ್ರ ಮುಂದೆ ಎಲ್ಲ ಹೇಳಿದ್ರು. ನನ್ನ ಹೆಸರು ಹೇಳಿ, ಪ್ರಸನ್ನ ಅವರು ಈ ತರ ದುಡ್ಡು ಕಟ್ತಾ ಇಲ್ಲ ಅಂತ ಹೇಳಿ, ಒನ್ನೇಶ್ ಅಂತ ಹೇಳಿ ಸಂಘದಲ್ಲಿ ಮೀಟಿಂಗ್ ಅಲ್ಲೆಲ್ಲ ಹೇಳಿದ್ರು. ಒಂದು 50 ಜನ ಹೆಣ್ಮಕ್ಳು ಬಂದು ನಿಮ್ ಬಗ್ಗೆನೆ ಮಾತಾಡಿದ್ರಪ್ಪ, ದುಡ್ಡು ಕಟ್ತಾ ಇಲ್ಲ ಅಂತೆ. ಆಲೆ ಸರ್ ಬಂದ್ಬಿಟ್ಟು ಈ ತರ ಮಾತಾಡಿದ್ರು ಮೀಟಿಂಗ್ ಅಲ್ಲೆಲ್ಲ ಅಂತ ಹೇಳಿದ್ರು. ನನಗ್ ಬಹಳ ಬೇಜಾರಾಯ್ತು. ನಾನು ದುಡ್ಡು ಕಟ್ತಾ ಇಲ್ಲ, ಯಾಕೆ ಕಟ್ತಾ ಇಲ್ಲ ಅದ್ ಅವ್ರಿಗೆ ಗೊತ್ತು. ನಾನ್ ದುಡ್ಡು ಕಟ್ತಾ ಇಲ್ಲ ಅಂತ ಏನಂತ ಅವ್ರಿಗೆ ಗೊತ್ತು. ನಾನು ಆ ಮೀಟಿಂಗ್ ಸರ್ ಏನಾಯ್ತು ಗೊತ್ತಾ, ಆ ಮೀಟಿಂಗ್ ಆಗೋದಕ್ಕಿಂತ ಮುಂಚೆ ಅವರ ದುಡ್ಡು ಕಟ್ ಬಂದಿದೆ, ಲೆಕ್ಕ ಕೇಳಿದ್ದಿನ. 1 ತಿಂಗಳು ಟೈಮ್ ಕೊಡಪ್ಪ, ನಿಂಗೆಲ್ಲ ಸ್ಟೇಟ್ಮೆಂಟ್ ಎಲ್ಲ ತಂದು ಕೊಡ್ತೀನಿ, ಈಗ ದುಡ್ಡು ಕಟ್ಟು ನೀನ್ ಅಂತ ಹೇಳಿದ್ರು. ನಾನೇನ್ ಮಾಡಿದೆ, ದುಡ್ಡು ಕಟ್ದೆ. ಆ ವಾರ 1.5 ಆಗಿತ್ತು. 1.5 ಆದ್ರೂ ತಗೊಂಡೋಗಿ ದುಡ್ಡು ಕಟ್ದೆ. ನೋಡಿ ಸರ್, ನಿಮ್ ದುಡ್ಡು ನಾನು ಎತ್ತಾಕೋದಿಲ್ಲ, ನಾನು ಕೇಳಿದ್ ಮಾತ್ರ ಕೊಡ್ರಿ, ನೀವ್ ಇನ್ಸೂರೆನ್ಸ್ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿದ್ರ ಇದೆಲ್ಲ ಅಪ್ಡೇಟ್ ಮಾಡ್ಕೊಡ್ರಿ ಅಂತ ಹೇಳಿ ನಾ ಇದ್ ಮಾಡ್ದೆ. ಆ ಮಾಡ್ದಾಗ ಏನ್ ಮಾಡಿದ್ರು ಅವ್ರು, ಆಯ್ತು ಅಂತೇಳಿ ದುಡ್ಡು ಕಟ್ ಬಂದೆ. ಆ ವಾರ ದುಡ್ಡು ಕಟ್ ಬಂದಿನಿ. ಮತ್ತೆ ಮಂಗಳವಾರ ದಿನ ನಮ್ಮ ಒದನಕಲ್ಲಲ್ಲಿ ಮೀಟಿಂಗ್ ಇಟ್ಟಿದ್ರು. ಹೆಣ್ಮಕ್ಳ ಸಂಘದಲ್ಲಿ ಆತರ ಹೇಳಿದ್ರು, ರಫಿ ಅವ್ರ ಮಾತು ಕೇಳ್ಕೊಂಡು ದುಡ್ಡು ಕಟ್ತಾ ಇಲ್ಲ, ಹಂಗೆ ಹಿಂಗೆ ಬಹಳ ಸಾಲ ತಗೊಂಡಿದ್ದಾರೆ, ಆದ್ರೂ ಚೆನ್ನಾಗ್ ಕಟ್ತಾ ಇದ್ರು, ಅವ್ರ ಮಾತು ಕೇಳ್ಕೊಂಡು ಇವ್ರು ಕಟ್ತಾ ಇಲ್ಲ ದುಡ್ಡು ಅಂತ ಹೇಳಿ ಇದು ಮಾಡಿದ್ರು. ಅದಕ್ ನಾನ್ ಕೇಳ್ದೆ, ಅಲ್ಲ 2012ರಿಂದ ಐದು ಅಂದ್ರೆ ವರ್ಷಕ್ಕೆ ಬರೀ 20,000 30,000 ಲೆಕ್ಕಕ್ಕೆ ಬಂದ್ರೆ ಸಮೇತ ಎಷ್ಟು 12 ವರ್ಷ ಆಯ್ತಲ್ಲ ಈ ಸಂಘ ಸ್ಟಾರ್ಟ್ ಆಗಿ. 12 ವರ್ಷ ಆಯ್ತು. 12 ವರ್ಷಕ್ಕೆ ಬರೀ 20 ಕೂಡ ನಿನಗೆ ಒಂದು ಇತ್ಲಾಗ ಒಂದು ಎಲ್ಲ ಲೆಕ್ಕ ಹಾಕೊಂಡು ಸರ್ಕಾರದಿಂದ ಬರ್ತಕ್ಕಂಥ ದುಡ್ಡಿನ 5 ಲಕ್ಷ ಬರ್ಬೇಕು. ನಿನ್ ಸರ್ಕಾರದ ಯೋಜನೆ ದುಡ್ಡು ನಿನ್ನ ಅಕೌಂಟಿಗೆ ಬಿದ್ದಿರೋ ದುಡ್ಡೆ ಅವ್ರು 5 ಲಕ್ಷ ದುಡ್ಡು ಕೊಡ್ಬೇಕು ನಿನಗೆ. ಲೆಕ್ಕ ಮಾಡ್ಕೊಂಬೋಣ ಬೇಕಾದ್ರೆ. ಸ್ಟೇಟ್ಮೆಂಟ್ ಅಲ್ಲಿ ಪಿನ್ ಟು ಪಿನ್ ಮಾಹಿತಿ ಇರುತ್ತೆ. 5 ಲಕ್ಷ ದುಡ್ಡು ಬಂದಿದ್ದಾವೆ ಆಲ್ರೆಡಿ, ನಮ್ಮ ಅಕೌಂಟಿಗೆ ಬಂದಿರೋ ದುಡ್ಡನ್ನ ಅವ್ರು ಬಿಡಿಸ್ಕೊಂಡಿದ್ದಾರೆ. ಅವರು ಬಿಡ್ಸ್ಕೊಂಡಿದ್ದಾರೆ. ಅದಕ್ಕೇನೆ ನಾನೆಲ್ಲ ಮನೆ ಹತ್ರ ಬಂದಾಗ ಅದೇ ವಿಡಿಯೋ ಹಾಕಿದ್ನಲ್ಲ, ಕ್ಲಾರಿಟಿ ಬರ್ಲಿಲ್ಲಲ್ಲ. ಕ್ಲಾರಿಟಿ ಬರಲ್ಲ, ಅದಕ್ಕೆ ನಾನು ಸುಮ್ಕಾದ್ನಲ್ಲ. ಇದನ್ನ ಅಪ್ಡೇಟ್ ಮಾಡ್ತೀನಿ, ಅವತ್ತ ಅಪ್ಡೇಟ್ ಮಾಡ್ತಿದ್ದೆ ನಾನು ಅದನ್ನ ಹೇಳ್ದೆ. ಯಾರಪ್ಪ ದುಡ್ಡು ರೀ, ಕೆರೆ ಅಭಿವೃದ್ಧಿ ಅಂತ ಕೆಲಸ ಮಾಡಿಸ್ತೀರ, ಗೌರ್ಮೆಂಟ್ ಕಡೆಯಿಂದ 40% ಬರುತ್ತೆ, ನಮ್ಮ ಸಂಘಕ್ಕಂತೇಳಿ ನಮ್ಮ ಸಂಘಕ್ಕೆ 3% ದುಡ್ಡು ಬರುತ್ತೆ, 25,000 ರೂಪಾಯಿ ದುಡ್ಡು ಬರುತ್ತೆ. ಒಂದು ಸಂಘಕ್ಕೆ ಬಂದು ವರ್ಷಕ್ಕೆ 25,000 ಬರುತ್ತೆ ದುಡ್ಡು. 25,000 ಟ್ರಾನ್ಸಾಕ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಸರ್ ನಮ್ ಸಂಘದಲ್ಲಿ ನಾವು 10 ಜನ ಇದೀವಿ, 10 ಜನನು 3 ಲಕ್ಷ ತಗೊಂಡ್ರೆ ದುಡ್ಡು, 3 ಲಕ್ಷ 30 ಲಕ್ಷ ತಗೊಂಡಿದ್ವಿ ನಮ್ ಸಂಘದಲ್ಲಿ. 30 ಲಕ್ಷ ಅಂದ್ರೆ ಅಲ್ಲಿಗೆ 10 ಲಕ್ಷಕ್ಕೆ 35,000. ಒಂದು ವರ್ಷಕ್ಕೆ 10 ಲಕ್ಷಕ್ಕೆ 35,000ದಾಗ ಲೆಕ್ಕ ಹಾಕೊಂಬರ್ರಿ. 30 ಲಕ್ಷ ತಗೊಂಡಿದ್ವಿ ಒಂದು ಸಂಘದಲ್ಲಿ, 30 ಲಕ್ಷ ತಗೊಂಡಿದ್ವಿ. ಅಲ್ಲಿಗೆ ಒಂದ್ 4 ಲಕ್ಷ ಲೆಕ್ಕ ಅದೇ ಬರ್ತಾನ. ವರ್ಷ 4 ಲಕ್ಷ ಅಂದ್ರೆ ಕೂಡ ಇವಾಗ ಅದನ್ನ ಈಗ ಲೆಕ್ಕ ಮತ್ತೆ ಬಡ್ಡಿ ರಿಯಾಯಿತಿ JLG ಅಂತ ಬರ್ತದೆ, ಮತ್ತೆ ಕರ್ನಾಟಕದಿಂದ NRLM ಯೋಜನೆ ಅಂತ ಹೇಳಿ ಕೇಂದ್ರ ಸರ್ಕಾರದಿಂದ 2 ಯೋಜನೆ ಕಡೆಯಿಂದ ದುಡ್ಡು ಬರ್ತವೆ. ಈ ದುಡ್ಡು ನಮಗೆ ₹1 ಕೊಡಲ್ಲ. ಅದೇ ನಾವ್ ತೋರ್ಸೋದಿಲ್ಲ, ಬಡ್ಡಿನೇ ಬಿಡ್ತಾ ಇಲ್ಲ ಅಣ್ಣ, ₹1 ಬಡ್ಡಿ ಬಿಡ್ತಾ ಇಲ್ಲ. ಹೇಳಿ ಟೈಮ್ ನೋಡಪ್ಪ ಹೆಂಗೈತೆ, 3 ವರ್ಷ ಬರ್ಸಿಯಾ ನೀನ್ ಒಂದೇ ವರ್ಷಕ್ಕೆ ತೀರ್ಸಪ್ಪ, 3 ವರ್ಷದ ಬಡ್ಡಿನೂ ತಗೊಂತಾರೆ. ಅದೇ ಸರ್, ಕಟ್ ಇಂಟ್ರೆಸ್ಟ್ ಅಂತ ಹೇಳಿದ್ರು. ಆ 3 ಲಕ್ಷಕ್ಕೆ ಕಟ್ ಇಂಟ್ರೆಸ್ಟ್ ಸಮೇತ ಲೆಕ್ಕ ಹಾಕ್ದೆ ನಾನು. ಅದೇ ತರ ಅವ್ರಂತ ಹೋದ್ರು 52,000 ಬರುತ್ತೆ 3 ವರ್ಷಕ್ಕೆ. ಅದೇ ಹೇಳ್ತಲ್ಲ, ಕಟ್ ಇಂಟ್ರೆಸ್ಟ್ ಅಲ್ಲ, ಅದು ಕಟ್ಟುವ ಇಂಟ್ರೆಸ್ಟ್. ನಾವು ಕನ್ಫ್ಯೂಸ್ ಆಗ್ಬಿಟ್ಟಿದೀವಿ.
ಅದೇ 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 ಕಟ್ಟುವ ಇಂಟ್ರೆಸ್ಟ್ ಅವ್ರು ಹೇಳೋದು ಹ್ಮ್ ಕಟ್ ಇಂಟ್ರೆಸ್ಟ್ ಅಂತ ನಮ್ಮ ಹತ್ರ ಹೇಳೋದು. ಹ್ಮ್ ಅವ್ರ ಹತ್ರ ಸಾಲ ತಗೊಂಡ್ಮೇಲೆ ಕಟ್ಟುವ ಇಂಟ್ರೆಸ್ಟ್ ಅಂತ ಅವ್ರು ಹೇಳ್ತಾರೆ. ಹ್ಮ್ ಅದಕ್ಕೆ 52,000 ಬರುತ್ತೆ ಇಂಟ್ರೆಸ್ಟ್ 3 ಲಕ್ಷಕ್ಕೆ 4 ವರ್ಷಕ್ಕೆ. ಹ್ಮ್ ಇವ್ರು ಕೇಳ್ತಾ ಇರೋದು 88,000 ಹ್ಮ್ ಫುಲ್ ಫ್ಲಾಟ್ ಇಂಟ್ರೆಸ್ಟ್. ಅದೇ ಹೇಳ್ತಲ್ಲಪ್ಪ, ಒಂದೇಟ್ ಆದ್ರೆ ಧುಮುಕಿದ್ವು ಅಂದ್ರೆ ವಾಪಸ್ ಬರಕ್ ಆಗೋದೇ ಇಲ್ಲ. ಬರೋದೇ ಇಲ್ಲ. 50,000 30,000 ಸಾಲ ಇದ್ದಂಗೆ, ಏನೋ ಲಕ್ಷ ಇದ್ದಂಗೆ, ಸಂಘದಲ್ಲಿ ದುಡ್ಡು ಬಿಟ್ರೆ ನಿಮ್ಗೆ ಏನು ಲಾಭಾಂಶ ಬರಲ್ಲ ಮತ್ತ ಅಂದ್ರೆ ನಮಗ್ ಬರಲ್ಲ ಅಂತ ಹೇಳ್ಕಂತ ಅವ್ರಿಗೆ ಬರೋದಿಲ್ಲ ಅಣ್ಣ. ವರ್ಷದೊಳಗೆ ಟ್ರಾನ್ಸಾಕ್ಷನ್ ಮಾಡ್ತಿದ್ರೆ ಇಡೀ ನಮ್ಮ ಸಂಘದಲ್ಲಿ ಇಬ್ಬರಿಗೆ ದುಡ್ಡು ಬಿದ್ದಿಲ್ಲ ಲಾಭಾಂಶ ದುಡ್ಡು ಇದುವರೆಗೂನು. ಅಣ್ಣ ನನಗ್ ನಂದೀಗ 2018 ಸ್ಟಾರ್ಟ್ ಮಾಡಿದ್ದು, ನನಗೆ ಒಂದು 200 ರೂಪಾಯಿ ಬಂದಿತ್ತು ಅಷ್ಟೇ ಫಸ್ಟ್. ಅಲ್ಲ ನಮ್ಗೆ 5,000 ಬಂದಿತ್ತು, ಈ ಸತಿನು 5,000 ಚಿಲ್ಲರೆ ಬಂದಿದೆ. 5,000 ಚಿಲ್ಲರೆ ಸಮೇತ ಬಿದ್ದಿಲ್ಲ ನನ್ನ ಅಕೌಂಟ್ಗೆ. ಆ ಸಂಘದಲ್ಲಿ 7 ಜನಕ್ಕೆ ಬಿದ್ದಿದೆ, ಇನ್ನ ಇಬ್ಬರಿಗೆ ಇದುವರೆಗೂ ಲಾಭಾಂಶ ದುಡ್ಡೇ ಬಿದ್ದಿಲ್ಲ. ಮತ್ತೆ ಹೆಂಗಣ್ಣ? ಮತ್ತೆ ಒಬ್ರು ಸಂಘದಲ್ಲೇ ಒಬ್ರಿಗೆ ಬಿದ್ದು ಒಬ್ರಿಗೆ ಬೀಳಿಲ್ಲ ಅಂದ್ರೆ ಮತ್ತೆ ಅದು ಅನ್ಯಾಯ ಆಯ್ತಾನೆ. ಮತ್ತೆ 5 ತಿಂಗಳಾಯ್ತು ರನ್ನಿಂಗ್ ಆಗಿ, ಲಾಭಾಂಶ ದುಡ್ಡು ಬಂದು 5 ತಿಂಗಳಾಗಿದೆ, ಇದುವರೆಗೂ 1 ರೂಪಾಯಿ ದುಡ್ಡು ಬಿದ್ದಿಲ್ಲ ನನ್ನ ಅಕೌಂಟ್ಗೆ. ಅಲ್ಲ ನಿಮ್ಗೂ ಬಿದ್ದಿಲ್ಲ, ಇಲ್ಲ ನಮಗೂ ಬಿದ್ದಿಲ್ಲ, ನಮ್ಗೆ ಕೊಟ್ಟೇ ಇಲ್ಲ. ಅಟ್ಲೀಸ್ಟ್ ನಿಮ್ ಸಂಘದಾಗ ಒಬ್ರಿಗೆ, ನಮ್ ಸಂಘದಾಗ ಒಬ್ರಿಗೆ ಬಂದಿಲ್ಲ. ನಮ್ಮ ಮನೆಯ ಸಂಘಕ್ಕಾದ್ರೆ ಬಂದತ್ತ 9,000 10,000 ಏನೋ ಬಂದತ್ತೆ. ಅದಂದ್ರೆ ಬಹಳ ವರ್ಷದ ಸಂಘ ಅದು. ಸ್ಟಾರ್ಟಿಂಗ್ 2011 10 ಸ್ಟಾರ್ಟ್ ಮಾಡಿರೋ ಸಂಘ ಅದು. ಇಲ್ಲ 12ರಿಂದ ಸ್ಟಾರ್ಟ್ ಆಗಿದೆ. ಅಲ್ಲ ನಮ್ಮ ಏರಿಯಾದಾಗ ಸ್ಟಾರ್ಟ್ ಆಗಿದೆ, 12 11 ಸ್ಟಾರ್ಟ್ ಆಗತ್ತೆ. ಅವತ್ತಿಂದ 2 ಸಲ ಬಂದಿರೋ ಅವ್ರಿಗೆ ಲಾಭಾಂಶ, ಇಲ್ಲ ಅಂತ ಹೇಳ್ತಿಲ್ಲ. ಅದು ಕೇಂದ್ರ ಸರ್ಕಾರದಿಂದ 12 ವರ್ಷಕ್ಕೆ 12 ಸಲ ಬರ್ಬೇಕು ಅಂತ, ಬರೀ 2 ಸಲ ಬಂದತ್ತೆ, 2 ಸಲ 3 ಸಲ. ಅದು ಲಾಭಾಂಶ ಅಂದ್ರೆ ಸರ್ ಇವ್ರು ನಮ್ಮ ಉಳಿತಾಯ ದುಡ್ಡು ಇರುತ್ತಲ್ಲ, ಆ ಉಳಿತಾಯ ದುಡ್ಡು ಲೆಕ್ಕಾಚಾರ ಬಂದ್ರೆ ಬಹಳ ಆಗುತ್ತೆ. ಇಲ್ಲ ಕನ್ಫ್ಯೂಸ್ ಆಗ್ಬಿಡ್ರಿ ಅಣ್ಣ, ಅದು ಉಳಿತಾಯ ದುಡ್ಡಿಗೆ ಲಾಭಾಂಶ ಅಲ್ಲ, ಅದು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂತ ಲಾಭಾಂಶ. ಅದು ಕೇಂದ್ರ ಸರ್ಕಾರದಿಂದ ಬರೋದಾದ್ರೆ ಮತ್ತೆ 5 ವರ್ಷಕ್ಕೆ ಒಂದೇ ಸತಿ ನನ್ನ ಮಗ ಕೊಡೋದು ನಮ್ಗೆ ಅಣ್ಣ. ವರ್ಷ ಕೊಡ್ತಾರೆ, ಇವ್ರು ನಮಗ್ ಕೊಡ್ತಾ ಇಲ್ಲ. ವರ್ಷ ನಮ್ಗೆ ಆಗ್ತಾ ಇಲ್ಲ. 5 ವರ್ಷ ಆಗಿದೆ, 5 ವರ್ಷಕ್ಕೆ ಒಂದ್ಸತಿ ಕೊಟ್ಟಾರ 5,000 ರೂಪಾಯಿ. ಅದು ವರ್ಷ ಬರ್ತಕ್ಕಂಥದ್ನ ಇವ್ರು 5 ವರ್ಷಕ್ಕೊಂದ್ಸಲಿ 3 ವರ್ಷಕ್ಕೊಂದ್ಸಲಿ ಆಗ್ತದೆ. ಅದ್ರಲ್ಲೂ ಫ್ರಾಡು, ಅದ್ರಲ್ಲೇ ತಿಂತಾ ಇದಾರೆ. ನಮ್ಗೆ ಯಾಕೆ ಟ್ರಾನ್ಸಾಕ್ಷನ್ ಮಾಡೋದು ಯಾಕೆ ಹೇಳ್ತಾರೆ ಹೇಳ್ರಿ? ಅವ್ರು ವರ್ಷ ಹೊಡ್ಕೋಬೇಕಲ್ಲ. ಅದೇ ಹಂಗಾಗಿ ಇಲ್ಲಿ ನಿರ್ಮಲಾ ಸೀತಾರಾಮನ್ ಘೋಷಣೆ ಮಾಡಲ್ಲ. ಪ್ರತಿ 5 ವರ್ಷಕ್ಕೊಂದ್ಸಲಿ ಬಜೆಟ್ ಘೋಷಣೆ ಮಾಡ್ತಾರ ಅವರು. ವರ್ಷನೂ ಘೋಷಣೆ ಮಾಡ್ತಾರೆ. ಕೇಂದ್ರ ಸರ್ಕಾರನ ಘೋಷಣೆ ಮಾಡುತ್ತೆ, ರಾಜ್ಯ ಸರ್ಕಾರನ ಘೋಷಣೆ ಮಾಡುತ್ತೆ ಮಾರ್ಚ್ ತಿಂಗಳಲ್ಲಿ. ಘೋಷಣೆ ಮಾಡ್ದಂಗೆಲ್ಲ ನಮ್ದು ಟ್ರಾನ್ಸಾಕ್ಷನ್ ಬ್ಯಾಂಕ್ ಅಲ್ಲಿ ಇದ್ರೆ ನಮ್ಮ ಅಕೌಂಟಿಗೆ ಬಂದ್ ಬೀಳ್ತವೆ ಸ್ವಯಂ ಸಂಘಕ್ಕೆ. ಇವ್ರು ಅದನ್ನ ಯಾವ್ದು ಕೊಡೋದಿಲ್ಲ. ಇಲ್ಲಿ ಹಳ್ಳಿ ಜನಗಳಿಗೆಲ್ಲ ಇಲ್ಲಪ್ಪ ನಿಮ್ ಉಳಿತಾಯಕ್ಕೆ ಲಾಭಾಂಶ ಬಂದಂತ ನೋಡು. ಅದೇ ತರ ಹೇಳಿರೋದು, ಉಳಿತಾಯಕ್ಕೆ ಲಾಭಾಂಶ ಬಂದದ ಅಂತ ಹೇಳೋದು. 10,000 ಬಂದಂದ್ರೆ ಇವ್ರು ಖುಷಿ ಆಗ್ಬಿಡ್ತಾರೆ. ಯಾಕಂದ್ರೆ ಅಲ್ಲಿ 11,000 ಉಳಿತಾಯ ದುಡ್ಡು ಇರುತ್ತೆ. 11,000ಕ್ಕೆ 10,000 ಬಂತ. ಅಯ್ಯೋ ಇನ್ನ 1,000 ಕಮ್ಮಿ ಅಷ್ಟೇ, ನಮ್ಗೆ ಇನ್ನ 1,000 ಅದಿದ್ರೆ ಇರ್ಲಿ ಬಿಡು, ಆ ಲೆಕ್ಕಾಚಾರದಾಗ ಇವ್ರು ಸುಮ್ಕ ಆಗ್ಬಿಡ್ತಾರೆ. ಉಳಿತಾಯ ಕೂಡ ತಲೆ ಕೆಡಿಸ್ಕೊಂಬೋದಿಲ್ಲ. ಕೇಳಿದ್ರೆ ಅಲ್ಲಮ್ಮ ನೀವು ಸಾಲ ಕೊಡೋದಿಲ್ಲ ಅಂತ ಹೇಳ್ತಾರೆ, ನಿಮಗೆ ಉಳಿತಾಯ ಬಿಡ್ಸ್ಕೊ ಹೋಗ್ರಿ ಅಂದ್ರೆ, ಅದೇ ಮಸ್ತ್ ಬಂದ ಬಿಡಪ್ಪ ಲಾಭಾಂಶ 2 ಸಲ ಬಂದಂಗಾಯ್ತಲ್ಲ, ಇನ್ಯಾಕ್ ಕೇಳ್ತೀವಿ ಬಿಡ ಅಂತ ಹಿಂಗೆ. ಇದೇನಾಗಿದೆ ಅಂದ್ರೆ ಹೆಣ್ಮಕ್ಳು ಮೀಟಿಂಗ್ ಅಲ್ಲಿ ಕರ್ಸ್ಬಿಟ್ಟು 100 ರೂಪಾಯಿ ಸೀರೆ ತುಂಬಾ ಊಟ ಹಾಕ್ಬಿಟ್ರೆ ಧರ್ಮಸ್ಥಳ ಸಂಘ ಬಂಗಾರ ಅಂತಾರೆ. ಅದೇ ಇಲ್ಲಪ್ಪ. ಅದೇ ತರನೇ ಇರೋದಣ್ಣ ಇದು. ಸರಿ ಅಣ್ಣ, ಇದನ್ನ ಬೆಳಿಗ್ಗೆ ತಟಿ ಹಾಕ್ ನೋಡ್ರಿ ಯೂಟ್ಯೂಬ್ ಅಲ್ಲಿ. ಆಗ್ಬೋದಲ್ಲ ಅಣ್ಣ? ನಮ್ಮಿಂದ 4 ಜನಕ್ಕೆ ಒಳ್ಳೇದಾಗುತ್ತಂದ್ರೆ ಯಾಕೆ ಹಾಕ್ಬಾರ್ದು? ಹಾಕಣ, ಧಾರಾಳವಾಗಣ. ನಮ್ಮಿಂದ 4 ಜನಕ್ಕಲ್ಲ, ನಮ್ಮಿಂದ ತುಂಬಾ ಬಹಳ ಜನಕ್ಕೆ ಉಪಯೋಗವಾಗಿದ್ರಿಂದ. ಅಣ್ಣ ಇದಂದಲ್ಲ ಪಾಗೋಡ್ ತಾಲೂಕು ಲಿಂಗದಳ್ಳಿ ಅಂದ್ರಲ್ಲ? ಲಿಂಗದಳ್ಳಿ. ಸರಿ ಅಣ್ಣ, ಅಲ್ಲಿ ಹೇಳ್ಬಿಡಣ. ಇನ್ನೊಬ್ರು ಕೂಡ ಹೇಳ್ಬಿಡಿ, ಸಂಘಕ್ಕೆ ನಾವ್ ದುಡ್ಡು ಕಟ್ಟಲ್ಲ ಅಂತ ಯಾರಿಗೂ ಹೇಳ್ತಿಲ್ಲಪ್ಪ. ಸಂಘಕ್ಕೆ ದುಡ್ಡು ಕಟ್ತೀವಿ, ನಮ್ಗೆ ಲೆಕ್ಕ ಕೊಡಿ, ನಮ್ಗೆ ಸ್ಟೇಟ್ಮೆಂಟ್ ಕೊಟ್ರೆ ನಾವ್ ಕಟ್ತೀವಿ ಅಂತ ಹೇಳ್ಬಿಡಿ ಅಂತ ಹೇಳೋಣ. ಇಲ್ಲ ಹೇಳಿದೀನಿ. ಯಾಕೆ ಎತ್ತಾಕ್ಬಾರ್ದಣ್ಣ? ನಾವ್ ತಗೊಂಡಿರೋದು ಎತ್ತಾಗ ತಗೊಂಡಿದ್ವಿ, ನಮ್ ಪ್ರಶ್ನೆ ನಮ್ಮ ಸ್ಟೇಟ್ಮೆಂಟ್ ತಗೊಂಡು ನಮ್ ಇನ್ಸೂರೆನ್ಸ್ ಅಮೌಂಟ್ ಏನಿದೆ ಅದು ಮುರ್ಕೊಂಡು ನಮ್ಮ ಉಳಿತಾಯನು ಮುರ್ಕೊಳ್ರಿ. ಮಿಕ್ಕಿದ ಅಮೌಂಟ್ ಏನಿದೆ ಅಷ್ಟ ಅಮೌಂಟ್ ನಿಮ್ ದುಡ್ಡು ನಮಗ್ ಬೇಡ, ತಿಂಗಳಿಗೆ ಒಂದ್ಸತಿ ನಾನ್ ಕಟ್ತೀನಿ. ಮಿಕ್ಕಿದ ಅಮೌಂಟ್ ಇದೆಲ್ಲ ಜಮಾ ಆದ್ಮೇಲೆ. ಅಣ್ಣ ನಾನು ಇಷ್ಟು ಜನ ಫೋನ್ ಮಾಡ್ತಾನೆ ಡೈಲಿ. ನಿನ್ಗೆಲ್ಲ ಕಾಲ್ ಭೇಟಿ ಬಂತಂಗೋ ಇಷ್ಟ್ರಲ್ಲಿ ನೋಡು 20 ನಿಮಿಷದಲ್ಲೇ ಒಂದು 6-7 ಫೋನ್ ಬಂದವಣ. ಈಗ ಮಾಡ್ತಾನೆ ಇರ್ತಾರಣ್ಣ ಜನಗಳು. ಅದ್ ಯಾರು ಕಟ್ಟಲ್ಲ ಅಂತ ಹೇಳ್ತಿಲ್ಲ ಅಣ್ಣ, ಲೆಕ್ಕ ಕೊಡ್ತಿಲ್ಲ, ಹೆಂಗ್ ಮಾಡೋದು ಅಂತ ಕೇಳ್ತಿದಾರೆ. ಏನ್ ಹೇಳ್ಬೇಕಣ್ಣ ಇವ್ರಿಗೆ ನಾವು? ಒಬ್ರು ಎತ್ತಕ್ಕಾಗ್ತಾ ಇರಲಿಲ್ಲ. ಇವ್ರು ಲೆಕ್ಕ ಕೊಡಕ್ ಏನಾಗೈತಪ್ಪ? ಗ್ರಾಮೀಣ ಅಭಿವೃದ್ಧಿ ಯೋಜನೆ ಅವರು SKRDP ಅವರು ಲೆಕ್ಕ ಕೊಡಕ್ ಏನಾಗೈತೆ? ಸ್ಟೇಟ್ಮೆಂಟ್ ಕೊಟ್ಟು ಆರಾಮ್ ಕಚ್ಕೊಂಡು ಹೋಗ್ಬೋದಲ್ಲ. ಸ್ಟೇಟ್ಮೆಂಟ್ ಕೊಡೋದಕ್ಕೆ ಬ್ಯಾಂಕ್ ಅಲ್ಲಿ ಅಕೌಂಟ್ ಇದ್ರೆ ತಾನೆ ಸ್ಟೇಟ್ಮೆಂಟ್ ಕೊಡೋದವ್ರು. ಅದನ್ನ ಹೇಳ್ಬಿಟ್ರೆ ಆಯ್ತಲ್ಲ, ನಾವ್ ಹಿಂಗ್ ಫ್ರಾಡ್ ಮಾಡ್ತಾ ಅಂತ ಹೇಳ್ಬಿಟ್ರೆ ಆಯ್ತಲ್ಲ, ಘೋಷಣೆ ಮಾಡ್ಬಿಟ್ರು ಸುಮ್ನೆ ಪಾಪ ಹಿಂಸೆ ಕೊಡ್ತಾರೆ.
ಅಲ್ಲಲ್ಲ, ಹ್ಮ್ ಫ್ರಾಡ್ ಮಾಡಿದ್ರೆ ಬಿಡ್ಬೇಕಲ್ಲ, ಜನಗಳು ಅಲ್ಲ ಬಿಡ್ಬೇಕಲ್ಲ. ಫ್ರಾಡ್ ಅಂತ ತಕ್ಷಣ ಜನಗಳು ಬಿಡ್ಬೇಕಲ್ಲ, ನೀನ್ ಎಲ್ಲಿದ್ರು ಬಿಡೋದಿಲ್ಲ. ಮುಲಾಜಿ ಇಲ್ಲ ಅಣ್ಣ. ಯಾಕಂದ್ರೆ ಈಗ ₹1 ಸಾಲ ತಗೊಂಡವ್ರು ಬರೀ ಉಳಿತಾಯ ಕಟ್ಟಿಗೆ ಹೋಗಿರೋ ಕೂಡ ಇದಾರೆ. ಅವರೆಲ್ಲ ಎಚ್ಚೆತ್ಕೋಬೇಕಿದ್ನ. ಹ್ಮ್, ಇದು ಯಾವಾಗ ಬಾಗ್ಲ ಹಾಕ್ಯನ್ ಹೋಗ್ತಾರೋ ಗೊತ್ತಿಲ್ಲ ಅಣ್ಣ ಇದು. ಹಾಕೊಂಡ್ ಹೋಗ್ತಾರೆ. ಈಗ ನಮ್ಮೂರಲ್ಲಿ ಏನ್ ಗೊತ್ತಾ, ಅಷ್ಟೊಂದು ಹ್ಮ್ ಜನಗಳಿಗೆ ನಾವ್ ಎಷ್ಟು ಹೇಳಿದ್ರು ಜನಗಳು ಕೇಳೋರಲ್ಲ. ಹ್ಮ್ ಇದು ಆತರ ಆಗಿದೆ. ಜನಗಳು ಕರೆಕ್ಟ್ ಆಗಿ ನಮ್ಮಂತೆ ಕೇಳೋರಾದ್ರೆ. ಅಲ್ಲ ಅವ್ರ ಲೆಕ್ಕ ಅವ್ರಿಗೆ ಗೊತ್ತಾಗ್ಬಿಟ್ಟು ಸಮಸ್ಯೆ ಇಲ್ಲ ಅಣ್ಣ. ನಮಗೆ ಇನ್ನೊಬ್ರಿಗೆ ಹೇಳ್ತಾರ ಅವ್ರು. ಹ್ಮ್, ಅವ್ರಿಗೆ ಗೊತ್ತಾಗ್ಬೇಕು. ಗೊತ್ತಾಗತ್ತಕಂದ. ಯಾಕಂದ್ರೆ ದೇವ್ರ ದುಡ್ಡು ಅನ್ಕೊಂಡ. ಈ ದೇವ್ರ ದುಡ್ಡು ನೋಡು, ಅಲ್ಲ ಇದು. ಇದು ಏನಾಗಿದೆ ಗೊತ್ತಾ, ಹ್ಮ್ ಅಣ್ಣ. ಕೆಲವ್ರಿಗೆ ಟ್ರಾನ್ಸಾಕ್ಷನ್ಗೆ ದುಡ್ಡು ಹ್ಮ್ ಬೇಕು. ಹೌದೌದೌದು. ಈಗ ನಾನು ವೆಂಕಟೇಶ್ ರೆಡ್ಡಿ ಅವ್ರು ಅಂತ ಹೇಳಿದ್ನಲ್ಲ, ಹ್ಞೂ ಅಣ್ಣ ಹ್ಞೂ ಅಣ್ಣ ಅವರು 5 ಜನ ದುಡ್ಡು ತಗೊಂಡಿದ್ದಾರೆ ಹ್ಞೂ ಅಣ್ಣ ಹ್ಞೂ ಅಣ್ಣ. ಧರ್ಮಸ್ಥಳ ಸಂಘದಲ್ಲಿ. ಹ್ಮ್ 3 ಲಕ್ಷ ಅಂದ್ರೆ 15 ಲಕ್ಷ ದುಡ್ಡು ತಗೊಂಡಿದ್ದಾರೆ. ಹ್ಮ್ ಅವ್ರಿಗೆ 15 ಲಕ್ಷ ಟ್ರಾನ್ಸಾಕ್ಷನ್ ಬೇಕು. ಹ್ಮ್ 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 ಅವ್ರ ಸಪೋರ್ಟ್ ಬೇಕು ಅವ್ರಿಗೆ. ಅಲ್ಲ ಈಗ ಅವ್ರು ಹಾ, ಕಟ್ತಾ ಇದಾರ ಈಗ ಅಲ್ಲ ಈಗ ಒಬ್ಬರು ಸಂಘದಲ್ಲಿ ಕಟ್ಟಲ್ಲ ಸಾಲನೇ ಕೊಡಲ್ಲ. ಅವ್ರಿಗೆ ಕೊಡ್ತಾ ಇದಾರ ಸಂಘ ಹೆಂಗೆ ಅವ್ರಿಗೆ? ಅಲ್ಲ, ಹ್ಮ್ ಅವಾಗ 10 ರೂಪಾಯಿ ಕಮ್ಮಿ, 10 ರೂಪಾಯಿ ಕಮ್ಮಿ ಇದ್ರು ಬುಕ್ ತಗೊಳಲ್ಲ ಅಂತ ಹೇಳ್ತಿದ್ರು. ಹ್ಮ್ ಈಗ ನಾನು ಹ್ಮ್ ಆ 3 ತಿಂಗಳಾಗಿದೆ. 3 ತಿಂಗಳಂದ್ರೆ ಅಲ್ಲಿಗೆ ಹ್ಮ್ 12 ವಾರ, ಹ್ಮ್ 12ರಿಂದ 14 ವಾರ ಅಂತ ಕೊಡ್ರಿ. ಹೌದೌದು. 14 ವಾರದಲ್ಲಿ ಒಂದು ವಾರಕ್ಕೆ ನಾನು ಹ್ಮ್ 4540 ರೂಪಾಯಿ ಕಟ್ಟೋದು ಹ್ಞೂ ಅಣ್ಣ ಹ್ಞೂ ಅಣ್ಣ. ಒಂದು ವಾರಕ್ಕೆ. ಹ್ಮ್ ನಾನು ಇಷ್ಟು ವಾರನು ಕಟ್ಟಿಲ್ಲ ಅಂದ್ರೆ ನೀನು ಬುಕ್ ಕಲೆಕ್ಷನ್ ಹೆಂಗ್ ಮಾಡ್ಕೊಂತ ಇದೀಯ? ಅದೇ ಅರ್ಥ ಆಗ್ತಿಲ್ಲಪ್ಪ. ಈಗ ನೀನು 10 ಅಲ್ಲ ರೂಪಾಯಿ ಅಷ್ಟು ಬಿಡೋದಿಲ್ಲ ಅಂತ. ಅಲ್ಲಣ್ಣ ಅಷ್ಟು ಅರ್ಥ ಆಗೋದ್ ಬೇಡ. ಮತ್ತೆ ಅವ್ರು ಇನ್ನ ಬೇರೆ ಕಟ್ತಾ ಇದಾರಲ್ಲ ಅವ್ರಿಗೆ ಅಷ್ಟು ಅರ್ಥ ಆಗೋದ್ ಬೇಡ. ಇವ್ ಒಂದು ಸದಸ್ಯನು ಕಟ್ದಂಗ್ ಸುಮ್ಕಿದ್ ಮೇಲೆ ಸಾಲ ಕೊಡಲ್ಲ ಮತ್ತೆ ಗೊತ್ತಿದ್ ಯಾಕೆ ಕಟ್ಟಕ್ ಹೋಗ್ತಾರ ಅವ್ರು? ಈಗ ನಾನು ಹೇಳ್ದೆ, ನೀವು ನನ್ನ ಹತ್ರ ಯಾರು ಬರ್ತೀರ ಬರ್ರಿ. ಹ್ಮ್ ಹೇಳಿದ್ರು ನಾನು ಮನೆ ಹತ್ರ ಬರ್ತೀವಿ, ಆಗ್ ಮಾಡ್ತೀವಿ, ಈಗ ಮಾಡ್ತೀವಿ ಅಂತ. ಹ್ಮ್ ಹ್ಮ್ ನಾನೇ ನೋಡಪ್ಪ, ನೀವ್ ಯಾರಾದ್ರೂ ಬರ್ರಿ, ಹ್ಮ್ ನಂದೆಲ್ಲ ರೆಡಿ ಇದೆ. ಕಂಪ್ಲೇಂಟ್ ಕೊಡಕ್ ಸಮೇತ FIR ಮಾಡಕ್ ಎಲ್ಲ ರೆಡಿ ಇದೀನಿ. ಹ್ಮ್ ನನಗ್ ಜಸ್ಟ್ ವಿಡಿಯೋ ಬೇಕು. ಹ್ಮ್ ನೀವ್ ಯಾರು ಬರ್ತೀರಾ ಬರ್ರಿ. ಹ್ಮ್ ನನಗ್ ವಿಡಿಯೋ ಒಂದ್ ಸಿಕ್ಕಿದ್ರೆ ಹ್ಮ್ FIR ಫಸ್ಟ್ ನಮ್ಮ ಪಾವಡ ತಾಲೂಕ್ ಲಿಂಗದಳ್ಳಿ ಫಸ್ಟ್ FIR ಆಗೋದ್ ನಂದು. ಹ್ಮ್ 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 ನನ್ನ ಅದೇನಾಗಿದೆ ಅಂದ್ರೆ ನನ್ನ ಹತ್ರ ಅವ್ರು ಬರ್ತಿಲ್ಲ. ಬರ್ತಿಲ್ಲ, ಬರೇ ಜನರ ಹತ್ರ ಶೋಷಣೆ ಮಾಡ್ತಾ ಇದಾರೆ. ಇವ್ರು ಕಟ್ತಾ ಇಲ್ಲ, ಇವ್ರು ಕಟ್ತಾ ಇಲ್ಲ. ವಿಡಿಯೋ ಬ್ಯಾರವ್ರ ಹತ್ರ ಮಾಡಿಸ್ತಾ ಇದಾರೆ ಫೋನ್ ನನಗೆ. ಹ್ಮ್ 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 ಡೈರೆಕ್ಟ್ ಆಗಿ ಬಂದ್ ನನ್ನ ಇದ್ ಮಾಡ್ತಾ ಇಲ್ಲ. ಹ್ಮ್ ಹ್ಮ್ ಬ್ಯಾರವ್ರ ಹತ್ರ ಯಾರೋ ಈ ಅಧ್ಯಕ್ಷರಾಗಿರ್ಬೋದು, ಹ್ಮ್ ಹ್ಮ್ ಪಂಚಾಯತಿ ಅಧ್ಯಕ್ಷರು, ಅದೇ ಮತ್ತೆ ಊರಾಗ ದೊಡ್ಡ ಮನುಷ್ಯ ಅಂತ ಇರ್ತಾರಪ್ಪ ಊರಾಗ ಅಧ್ಯಕ್ಷರು ಉಪಾಧ್ಯಕ್ಷರು ಅವ್ರನ್ನೆಲ್ಲ ಅವ್ರು ಊರಾಗ ಹೇಳಿದ್ರು. ಹಾಕೊಂಡ ಅವ್ರಿಗೇನ್ ಅದ್ರ ಬಗ್ಗೆ ಗಂಧನೆ ಗೊತ್ತಿರೋದಿಲ್ಲ. ಅವ್ರ ಏನಂದ್ರೆ ದೇವ್ರ ದುಡ್ಡು ಕಟ್ಬೇಕಂಬ ಲೆಕ್ಕಾಚಾರದಾಗ ಅವ್ರು ಇರ್ತಾರ ಅಂತ ಹಿಡ್ಕೊಂಡ್ ಬಿಡ್ತಾರೆ ಇವ್ರು. ಅವ್ರ ಕಡೆಯಿಂದ ನನ್ ಫೋನ್ ಮಾಡ್ಸಿದ್ರು. ಹ್ಮ್ ನೋಡಪ್ಪ, ಹ್ಮ್ ನಿನ್ ಕೇಳಿ ನನಗ್ ಸಾಲ ಕೊಟ್ಟಿಲ್ಲ, ಹ್ಮ್ ನಿನಗೆ ಹೇಳಿ ನಾನ್ ಸಾಲ ತಗೊಂಡಿಲ್ಲ. ಹ್ಮ್ ಅವ್ರು ಕೊಟ್ಟಿದ್ದಾರೆ, ನಾನ್ ತಗೊಂಡಿದ್ದೀನಿ. ಹ್ಮ್ ನಾನೇನು ಅವ್ರಿಗೆ ದುಡ್ಡು ಎತ್ತಾಕ್ಬೇಕಂತ ಕೇಳ್ತಾ ಇಲ್ಲ. ಹ್ಮ್ ಸ್ಟೇಟ್ಮೆಂಟ್ ಕೊಡು, ಪಾಸ್ಬುಕ್ ಕೊಡು, ಹ್ಮ್ PR ಗೆ ಬಾಂಡ್ ಕೊಡು ಅಂತ ಕೇಳ್ತಾ ಇರೋದು. ಹ್ಮ್ ಈಗ ನಾನು 4 ವರ್ಷ ಸಾಲ ತಗೊಂಡಿದ್ದೀನಿ. ಹ್ಮ್ 4 ವರ್ಷದಲ್ಲಿ 2 ವರ್ಷ ಕಟ್ಬಿಟ್ಟು ನಾನು ಅಕಸ್ಮಾತ್ ಡೆತ್ ಆಗ್ತೀನಿ ಅಂತ ಹ್ಮ್ ನನ್ನ ಹತ್ರ ದಾಖಲೆ ಏನು ಇಲ್ಲ. ನೀನು ಕೊಡೋದಿಲ್ಲ ಅಂದ್ರೆ ನಾನೇನ್ ಮಾಡ್ಬೇಕು? 12,000 ರೂಪಾಯಿ ನಾನು ಕಟ್ತಾರ ದುಡ್ಡು. ಹ್ಮ್ ನೀನು ಕೊಡೋದಿಲ್ಲ ಅಂದ್ರೆ ನಾನೇನ್ ಮಾಡ್ಬೇಕಾಗ? ನನಗ್ ದಾಖಲೆ ಬೇಕು, ಕೇಳ್ತಾ ಇದೀನಿ. ಅಣ್ಣ ಈಗ ಹೇಳ್ಬಾರ್ದು ಬಿಡು, ಅದ್ರ ಲೆಕ್ಕಾಚಾರನ ಹೇಳ್ಬಾರ್ದು. ಅಕಸ್ಮಾತ್ ಡೆತ್ ಆತನಕ ಅದು ನಾರ್ಮಲ್ ಡೆತ್ ಆದ್ರೆ ಅವ್ರ ಹಿಂಸೆ ಬಹಳ ಹಿಂಸೆ ಕೊಡ್ತಾರ ಅವ್ರು. ಉಳಿತಾಯ ಜಲ್ದಿ ಕೊಡೋದಿಲ್ಲ, 10 ತಿಂಗಳಾದ್ರೂ ಕೊಡೋದಿಲ್ಲ. ನನಗ್ ಗೊತ್ತು, ನಾನ್ ಅದಕ್ಕೆ ಕೇಳ್ತಾ ಇರೋದು. ಅಕಸ್ಮಾತ್ ಅದೇ ಧರ್ಮಸ್ಥಳ ಸಂಘದ ಬಗ್ಗೆ ತಲೆ ಕೆಡಿಸ್ಕೊಂಡು ಅವ್ರು ದುಡ್ಡು ಕಟ್ಟಕಾದ್ರೆ ಉರ್ಲಾಕೊಂಡು ಸತ್ತೋದ್ರು, ಇಲ್ಲ ವಿಷಯ ಕೊಡೋದು ಸತ್ತೋದು ಅಂದ್ರೆ ಇಮಿಡಿಯೇಟ್ ತಿಂಗಳು 2 ತಿಂಗಳು ಡೆತ್ ಸರ್ಟಿಫಿಕೇಟ್ ಸಮೇತ ಕೇಳೋದಿಲ್ಲ ಅವ್ರು. ಏನನ್ನ ಕೊಡ್ಲ ಅಂತ ತಗೊಂಡ್ ಹಂಗೆ ಇಮಿಡಿಯೇಟ್ ಆಗಿ ಪೇ ಮಾಡ್ತಾರೆ. ಯಾಕೆ ಪೇ ಮಾಡ್ತಾರೆ? ಅವ್ರದ್ದು ಏನೋ ಕೇಸ್ ಆದ್ರೆ ಮತ್ತೆ ನಾ ಬಾಗಿಲು ಮುಚ್ಚಬೇಕಲ್ಲ ಅಂತ ಹೇಳಿ. ನೋಡ, ಅದೇ ತರ. ಅದಕ್ಕೆ ಹ್ಮ್ ನಾನ್ ಕೇಳಿರೋ ಅದಕ್ಕೇನೆ. ಹ್ಮ್ ಇವ್ ದಾಖಲೆ ಬೇಕು, ನಾನ್ ಕೇಳ್ತಾ ಇದೀನಿ. ನಾನೇನು ಅವ್ರು ನಾನ್ ಕಟ್ಟೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಹ್ಮ್ ನನ್ನ ದಾಖಲೆ ನನ್ನ ಕೊಟ್ಟು ಧಾರಾಳವಾಗಿ ಅವ್ರ ದುಡ್ಡು ಅವ್ರಿಗೆ ಕಟ್ಸ್ಕೊಳ್ರಿ, ನಾನ್ ಬೇಡ ಅಂತ ಹೇಳಲ್ಲ. ಈಗ ಇನ್ಸೂರೆನ್ಸ್ ಏನ್ ಮಾಡಿದ್ರು, 40% ಕೊಡ್ತೀವಿ ಅಂತ ಅಂದ್ರು. 40% ನೀನ್ ನನ್ಗೆ ಯಾಕಪ್ಪ ಕೊಡ್ತೀಯಾ? ನೀನ್ ನನ್ಗೆ ಹೇಳಿದೀಯಾ 40% ನಾನ್ ಕೊಡ್ತೀನಿ ಅಂತ? ನಾನು 2 ಲಕ್ಷ ಇನ್ಸೂರೆನ್ಸ್ ಮಾಡ್ಬೇಕಾದ್ರೆ ನೀನ್ 40% ಕೊಡ್ತೀನಿ ಅಂತ ನೀನ್ ನನ್ಗೆ ಹೇಳಿದೀಯಾ? ಇಲ್ಲ ಹೇಳಿಲ್ಲ. ಇನ್ಸೂರೆನ್ಸ್ ಮಾಡಿಸ್ಬೇಕಪ್ಪ, 2 ಲಕ್ಷ ಬಾಂಡ್, ನಿನ್ ಸಾಲ 3 ಲಕ್ಷ ಬೇಕಂದ್ರೆ 2 ಲಕ್ಷ ಬಾಂಡ್ ಮಾಡಿಸ್ಬೇಕಂತ ನೀನ್ ಹೇಳಿದೀಯಾ? 10 ವರ್ಷ ಮೆಚುರಿಟಿ ಅಂತ ಹೇಳಿದ್ಯಾ. ಈಗೆಲ್ಲ 15 ವರ್ಷ ಅಂತ ಹೇಳ್ತಾ ಇದೀಯ. ಹಂಗಾರೆ ನಿನ್ಗೆ ಇಷ್ಟ ಹೆಂಗ್ ಬಂದ್ರೆ ಹಂಗ್ ಮಾಡಿಸ್ಕೊಡ್ಬೋದಾ ಮೆಚುರಿಟಿ? ನನ್ನ ಹತ್ರ ಹೇಳಿದ್ರೆ 10 ವರ್ಷ, ನೀನು ಈಗ 15 ವರ್ಷ ಅಂತ ಹೇಳ್ತಾ ಇದೀಯ. 5 ವರ್ಷ ಯಾರಪ್ಪನ್ ದುಡ್ಡು ಹೇಳಿ ಸರ್? ಸರ್ ಇದು ಬಹಳ ಫ್ರಾಡ್ ಐತೆ ಸರ್. ಇನ್ಸೂರೆನ್ಸ್ ಓಪನ್ ಆಗ್ತಿಲ್ಲ, ಅದು ಯಾವ ಆಫೀಸಲ್ಲಿ ಓಪನ್ ಆಗ್ತಿಲ್ಲ, ಇವ್ ಎಲ್ಲಿ ಐತೆ ಗೊತ್ತಿಲ್ಲ. ಅವ್ರು ಓಪನ್ ಆಗೋದಿಲ್ಲ, ಇದು ಬೆಂಗಳೂರು ಬ್ರಾಂಚ್ ಅಲ್ಲಿ ಮಾತ್ರ ಇರೋದಂತ ಅವ್ನು ಹೇಳ್ತಾರ ನನ್ನ ಹತ್ರ. ನನ್ನ ಹತ್ರ ಕೂಡ ಹಂಗೆ ಹೇಳಿದ್ದ ಬೋರೆ ಸರ್ ಅಂಬತ್ತ. ಬೆಂಗಳೂರಾಗಿರುತ್ತೆ, ಬೆಂಗಳೂರು ಬ್ರಾಂಚ್ ಅಲ್ಲಿ ಐತೆ, ಸಪರೇಟ್ ನಮ್ ಧರ್ಮಸ್ಥಳ ಸಂಘದ ಅಂತ ಹೇಳಿದವನು. ಸಪರೇಟ್ ಅಂತ ಇರೋತ್ನಾಗ SKRDP ಅಂತ ಹಾಕೊಂಡ್ಬಿಡ್ಬೇಕು. ಅದನ್ನ ಇನ್ಸೂರೆನ್ಸ್ ಕಂಪ್ನಿ ಅವ್ರದೇ ಒಂದು ಓಪನ್ ಮಾಡ್ಕೊಂಡ್ಬಿಡ್ಬೇಕು. ಅದ್ಬಿಟ್ಟು LIC ಅಂತ ಯಾಕೆ ಇರ್ಬೇಕು ಅದ್ರಲ್ಲಿ? LIC ಅದನ್ನ ಯಾಕೆ ಕೇಳಿಸ್ಬೇಕು ಅದನ್ನ LIC ಆಫೀಸ್ ನ?
ಸುಮಾರು ಕೋಟಿಗಳ ದುಡ್ಡು ಕೊಳ್ಳೆ ಹೊಡಿತಾರ ಅವ್ರು. ಲೆಕ್ಕ ಹಾಕಿದ್ರೆ ಬಾಳ ಆಗತ್ತೆ ಸರ್ ಅದು. ನಮ್ಮ ಉಳಿತಾಯ ಲೆಕ್ಕ ಕೊಡ್ರಿ, ಒಂದು ವಾರಕ್ಕೆ ಬಂದು ಉಳಿತಾಯ ಲೆಕ್ಕ ಕೊಡ್ರಿ ಸಾಕು, 55 ಲಕ್ಷ ಬರುತ್ತೆ. ಅಲ್ಲ 55 ಲಕ್ಷ 5 ಕೋಟಿ 5 ಕೋಟಿ. ನೋಡ್ರಿ ಎಷ್ಟಾಗತ್ತೆ ಅನ್ಕೊಂಡಿ, 6,50,000 ಸಂಘಿರೋದು ಸದಸ್ಯರು ಇರೋದು. ಬರೀ 6 ಲಕ್ಷ ಅಂದ್ರೆ 6.5 ಕೋಟಿ ಬರುತ್ತೆ. ಅಷ್ಟು ಕೋಟಿ ದುಡ್ಡು ಎಲ್ಲಿ ಹೋಗ್ತವೆ, ಯಾವ ಅಕೌಂಟ್ ಹೇಳ್ತಾ ಇಲ್ಲ. ಅಲ್ಲ 10 ರೂಪಾಯಿ ಲೆಕ್ಕ ಹಾಕಿದ್ರೆ 10 ರೂಪಾಯಿ ಲೆಕ್ಕ ಹಾಕಿದ್ರೆ ಅಷ್ಟು ದುಡ್ಡು ಬರ್ತವೆ. 50 ರೂಪಾಯಿ ಕೊಟ್ಟರಿರ್ತಾರೆ, 20 ರೂಪಾಯಿ ಕೊಟ್ಟರಿರ್ತಾರೆ. ಅಲ್ಲ ಆ ದುಡ್ಡೆಲ್ಲ ಯಾವ ಅಕೌಂಟ್ ಅಲ್ಲ, ಅದನ್ನೇ ನಾವು ಕೇಳ್ತಿರೋದು. ನಾವು ಕಟ್ಟಲ್ಲ ಅಂತ ಹೇಳ್ತಿಲ್ಲ, ನಮ್ ದುಡ್ಡು ಯಾವ ಅಕೌಂಟ್ ಅಲ್ಲ ಇದೆ ನಮಗೆ ಗೊತ್ತಾಗ್ಬೇಕಲ್ಲ ಅದು. ಮತ್ತೆ ಅದು ಹೇಳ್ತಾನೆ ಇಲ್ಲ. ಉಳ್ತಾ ನಿಮ್ ಬುಕ್ದಲ್ಲಿ ಐತೆ, ನಿಮ್ ಬುಕ್ದಲ್ಲಿ ಐತೆ. ನಮ್ ಬುಕ್ದಲ್ಲಿ ಇದ್ರೆ ಹೆಂಗ್ ಬರುತ್ತೆ ನಮಗೆ? ಎಷ್ಟಿರುತ್ತೆ ಅಷ್ಟೇ ಕೊಡ್ತಾರ ಅದು. ಬೇರೆ ಸಂಘದಲ್ಲಿ 1 ವರ್ಷ ಇಲ್ಲ 2 ವರ್ಷ ಆದ್ರೆ ಈ ಸ್ವಸಹಾಯ ಸಂಘ ಅಂತ ಮಾಡಿದಾರೆ, ಆ ಉಳಿತಾಯ ದುಡ್ಡನ್ನ ಬೇರೆಯವ್ರಿಗೆ ಬಡ್ಡಿ ಕೊಡ್ತಾರೆ. ಹೌದೌದು. ಈಗ ಬ್ಯಾಂಕ್ ಅಲ್ಲಿ 55,000 ಲೋನ್ ಕೊಟ್ಟಿರ್ತಾರೆ, ಉಳಿತಾಯ ದುಡ್ಡು ಈಗ ಈ ತಿಂಗಳಲ್ಲಿ ಹೋಗಿ ನಾವು ದುಡ್ಡು ಹಾಕ್ಬಿಟ್ಟು ಮತ್ತೆ ತಿರುಗಿ ನಾವು ಹೋಗಿ ಉಳಿತಾಯ ದುಡ್ಡು ಬಿಡ್ಸ್ಕೊಬರ್ಬೋದು. ಬರ್ಬೋದು ಬಿಡ್ಸ್ಕೊಂಡ್ ಬರ್ತೇವೆ. ನಾವು ಕೂಡ ಬಿಡ್ಸ್ಕೊಂಡ್ ಬರ್ತೇವೆ ಅಣ್ಣ. ಇದೀವಿ ನಮ್ಮ ಹೆಣ್ಮಕ್ಳ ಸಂಘದಾಗೆಲ್ಲ ಇದೀವಿ ಅಣ್ಣ. ನಾವ್ ಗಂಡ್ಮಕ್ಳಂದೇ ಇಲ್ಲ, ನಮ್ಮೂರ ಬೇರೆ ಸಂಘದಾಗೆಲ್ಲ ಇದಾರೆ. ಬಟ್ ನಾವಿಲ್ಲ ಅಷ್ಟೇ, ನಾನೊಂದೇ ಇಲ್ಲ, ನಮ್ಮ ಹೆಣ್ಮಕ್ಳೆಲ್ಲ ಇದಾರೆ. 10 ಜನ ಸೇರಿ 1,000 ಉಳಿತಾಯ ಹಾಕ್ತಾರೆ. ಆ 10,000 ರೂಪಾಯಿ ಏನ್ ಮಾಡ್ತಾರೆ, ಇವತ್ತು ಹೋಗಿ 20ನೇ ತಾರೀಕು ಇದ್ರೆ 20ನೇ ತಾರೀಕು ಹೋಗಿ ಕಟ್ ಬರ್ತಾರೆ. ಮತ್ತೆ 21ಕ್ಕೆ ಹೋಗಿ 10,000 ಬಿಡ್ಸ್ಕೊಂಡ್ ಬಂದು 2 ರೂಪಾಯಿ ಬಡ್ಡಿ ತರ ಬೇರೆ ಹೆಣ್ಮಕ್ಳು ಕೊಡ್ತಾರೆ. ಕಷ್ಟ ಯಾರಿಗೈತೋ ಅವ್ರು ಕೊಡ್ತಾರೆ. ಹೌದಣ್ಣ. ಅದು ದುಡ್ಡು ಕೂಡ ಅಲ್ಲಿ ಇರ್ತದಣ್ಣ, ಪಾರದರ್ಶಕ. ಇಲ್ಲ ನಮ್ಮ ಹತ್ರ ಇರ್ತದೆ, ಇಲ್ಲಾಂದ್ರೆ ಬ್ಯಾಂಕ್ ಅಲ್ಲಿ ಇರ್ತದೆ. ಎರಡತಾಗಿ ಇರುತ್ತೆ ದುಡ್ಡು, ಎಲ್ಲಿ ಹೋಗೋದಿಲ್ಲ. ಈಗ ಉಳಿತಾಯ ದುಡ್ಡು ಅಂತ ನೀನು ಒಬ್ಬೊಬ್ಬರಿಗೆ 11,000 ಕಟ್ಟಿದೀವಿ ಸರ್. ಈಗ ಒಬ್ಬೊಬ್ರು 12,000 ಚಿಲ್ಲರೆ ಇದೆ ಒಬ್ಬೊಬ್ರು. ಈ ಒಬ್ಬೊಬ್ಬರದ್ದು 12,000 ಅಂದ್ರೆ 6.5 ಲಕ್ಷ ಜನ ಅಂತ ಅಂದ್ರೆ ಎಷ್ಟು ಕೋಟಿ ಆಗೋದು ದುಡ್ಡು? ಲೆಕ್ಕಕ್ಕೆ ಇಲ್ಲಣ್ಣ, ಅಷ್ಟೊಂದು ಕೋಟಿ ದುಡ್ಡು ಇದಾವೆ. ಮತ್ತೆ ಏನಾಯ್ತು ದುಡ್ಡು? ಅದೆಲ್ಲ ದುಡ್ಡು ಏನಾಯ್ತು? ನಮ್ ದುಡ್ಡು ನಮ್ಗೆ ಬಡ್ಡಿ ಕೊಡ್ತಾರ ಅಷ್ಟೇ ಅವ್ರು. ನಮ್ ದುಡ್ಡು ನಮಗೆ ಬಡ್ಡಿ ಕೊಟ್ಟು ಅದ್ರಾಗ ಮತ್ತೆ ಎಕ್ಸ್ಟ್ರಾ ಬಡ್ಡಿ. 3 ವರ್ಷ ಅಂದ್ರೆ 3 ವರ್ಷ ಟೈಮ್, ನೀನ್ 6 ತಿಂಗಳಿಗೆ ತೀರ್ಸೋ 3 ವರ್ಷದ ಬಡ್ಡಿ ತಗೊಂತಾರ ಮುಲಾಜಿಲ್ದಂಗೆ. ನೋಡ್ರಿ ಅದೇ ಬಂದಿರೋದು, ಅದಕ್ಕೆ ಮತ್ತೆ ಇವೆಲ್ಲ ಚರ್ಚೆ ಮಾಡ್ತಾರ ನಾವೂನು. ಸರಿ ಆಯ್ತು ರಫೀಕಣ್ಣ, ಇದನ್ನ ಬೆಳಗ್ಗೆ ತಡಿ ಬಿಡ್ತೀನಿ ಅಣ್ಣ, ಯೂಟ್ಯೂಬ್ ಅಲ್ಲಿ ಬಿಡ್ತೀನಿ. ಆಯ್ತಣ್ಣ. ಪ್ರಸನ್ನ ಅದ. ಸರಿ ಅಣ್ಣ, ನಿಮ್ಗೆ ಏನಾದ್ರು ಸಮಸ್ಯೆ ಇದ್ರೆ ಫೋನ್ ಮಾಡೋಣ, ಹಂಗೇನಿಲ್ಲ. ಸರಿ ಆಯ್ತು. ನಾನು ನಿಮ್ಮ ಹೆಸರು? ಅಣ್ಣ ಮಲ್ಲಿಕಾರ್ಜುನ್, ನಮ್ಮ ಹೆಸರು ಮಲ್ಲಿಕಾರ್ಜುನ್ ಅಂತ. ಆಯ್ತಣ್ಣ. ಸರಿ ಅಣ್ಣ, ಥ್ಯಾಂಕ್ ಯು. ಓಕೆ.